ತಿಳಿದ ಕರ್ತನು. ಹಲ್ಲೆಲೂಯ. ನಿನ್ನನ್ನು ಆಧರಿಸುವುದಕ್ಕಾಗಿ, ನಿನ್ನ ಕಣ್ಣು ನೀರನ್ನು ಒರೆಸುವುದಕ್ಕಾಗಿ, ನಿನ್ನನ್ನು ಬಲಪಡಿಸುವುದಕ್ಕಾಗಿ, ಈ ಲೋಕದಲ್ಲಿ ಎದುರು ನೋಡುವಾಗ ಒಂದು ಕರವು ನಿನಗೆ ಅನುಕೂಲವಾಗಿ, ಇಲ್ಲದಿರುವಂಥ ಮಧ್ಯದಲ್ಲಿ ಅನುಕೂಲವಾಗಿ ಇಳಿದು ಬರುವಂಥ ಒಂದು ಕರ, ಅದು ಯೇಸುವಿನ ಕರ. ಹಲ್ಲೆಲೂಯ. ದೇವರು ನಮ್ಮ ಮಧ್ಯದಲ್ಲಿದ್ದಾನೆ, ನಿನಗಾಗಿ ಇದ್ದಾನೆ, ನಮಗಾಗಿ ಇದ್ದಾನೆ. ಅವನು ನಿನ್ನನ್ನು ಅರ್ಥ ಮಾಡಿಕೊಳ್ಳುವಂಥ ದೇವರು. ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಯಾರು ಇಲ್ಲದೆ ಇರಬಹುದು, ಆದರೆ ಒಳ್ಳೆ ರೀತಿಯಲ್ಲಿ ನಿನ್ನನ್ನು ಅರ್ಥ ಮಾಡಿಕೊಳ್ಳುವಂತ ಒಂದು ಒಳ್ಳೆ ಸ್ನೇಹಿತನಾಗಿರುವಂತ ಯೇಸು ನಿನಗಾಗಿ ಈ ರಾತ್ರಿಯ ವೇಳೆಯಲ್ಲಿ ಅವನು ಪ್ರಕಟವಾಗುವವನಾಗಿದ್ದಾನೆ. ಹಲ್ಲೆಲೂಯ. ಶಬದಡಗದಬು ರಿಗಮಾನ ಪ್ರೌಢ ಪ್ರಮಾಣ. ಇವತ್ತು ನಿನ್ನ ಅವಸ್ಥೆ ಇದ್ದ ಹಾಗೆ ಇರಲ್ಲ. ಇವತ್ತು ನಿನ್ನ ಅವಸ್ಥೆ ಇದ್ದ ಹಾಗೆ ಇರಲ್ಲ. ಇವತ್ತು ಅದನ್ನು ಬದಲಾಯಿಸ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಶಬ್ದ ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಉಪವಾಸ ಪ್ರಾರ್ಥನೆ ಬರ್ತಾ ಇರುವಾಗ್ಲೇನೆ ಒಂದು ವಾರದಿಂದ ಅಟ್ಯಾಕ್ ಸತ್ತು ನನ್ನ ಮೇಲೆ. ಹೆಂಗಾದ್ರು ಮಾಡಿ ಕುಗ್ಗಿಸ್ಬಿಡೋಣ, ಪ್ರೇಯರ್ ಮಾಡಕ್ ಬಿಡಬಾರ್ದು. ಏನೇನೋ ಮಾಡ್ದೆ, ಬಟ್ ಅವನ ಆಟ ನಡೆದಿಲ್ಲ. ಆದ್ರೂ ದೇವರು ಬಲಪಡಿಸಿ ನಿಲ್ಲಿಸಿದಾರ. ನಿಮಗೋಸ್ಕರ ನನ್ನ ಬಲಪಡಿಸಿದ್ದಾನೆ ದೇವರು. ನಿಮಗೋಸ್ಕರವಾಗಿ ನನ್ನ ಉಪಯೋಗಿಸ್ಕೊಳ್ತಾನೆ. ಹಲ್ಲೆಲೂಯ. ಸುಮಾರು ಜನ ಇವತ್ತು ಬಂದಿಲ್ಲ. ಎಷ್ಟು ಜನ? ಸುಮಾರು ಜನ ಇವತ್ತು ಬಂದಿಲ್ಲ. ಮೂರ್ತಿ ಬ್ರದರ್ ಫ್ಯಾಮಿಲಿ ಇಲ್ಲ, ಗೌತಮ್ ಮಿಶ್ರ ಫ್ಯಾಮಿಲಿ ಇಲ್ಲ, ಅನುರಾಧ ಸಿಸ್ಟರ್ ಫ್ಯಾಮಿಲಿ ಇಲ್ಲ, ನಮ್ಮ ಯೇಸು ಇಲ್ಲ. ಸುಮಾರು ಜನ ಇವತ್ತಿಲ್ಲ. ಆದ್ರೂ ನೀವು ಬಂದಿದ್ದೀರಿ. ನೀ ಬಂದ ಹಾಗೆ ಹಿಂದಿರುಗಿ ಹೋಗಲ್ಲ. ಕರ್ತನ ಇವತ್ತು ನಿಮ್ಮನ್ನು ಮುಟ್ಟುತ್ತಾನೆ. ದೇವರು ಈ ಸೇವೆಗೆ ಹೆಸರು ಕೊಟ್ಟಿದೆ, ಯೇಸು ಮುಟ್ಟುತ್ತಾನೆ ಅಂತೇಳಿ. ಯೇಸು ಮುಟ್ಟು ಬಿಟ್ರೆ ನಿನ್ನ ಬದುಕು ಬದಲಾಗದ. ಯೇಸು ನಿನ್ನನ್ನು ಮುಟ್ಲಿಕ್ಕೆ ಆತ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನವನ್ನು ಯಾರ ಕೈಯಲ್ಲಿ ಬದಲಿಸ್ಲಿಕ್ಕೆ ಆಗೋದಲ್ಲ. ಆದರೆ ಒಂದು ಮಾತ್ರ ಸತ್ಯ, ಕರ್ತನು ಇವತ್ತು ನಮಗಾಗಿ ಮಾತಾಡ್ತಾನೆ, ಆತನು ಪ್ರಕಟವಾಗ್ತಾನೆ. ಯಾರ್ಯಾರಿಗೆ ಏನೇನು ಅವಶ್ಯಕತೆಗಳಿದೆಯೋ ಆ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಇವತ್ತು ಸ್ವರ್ಗದ ಮಹಿಮೆ ಇಲ್ಲಿ ಕಾರ್ಯ ಮಾಡುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ನೀವೆಲ್ಲರೂ ಪ್ರಾರ್ಥನೆ ಒಂದು ಕೂತ್ಕೊಳ್ಬೇಕು. ನಾನೇನೋ ಮ್ಯಾಜಿಕ್ ಮಾಡಿಯೋ, ನಾನೇನೋ ಮೋಡಿ ಮಾಡಿಯೋ, ಇಲ್ಲೇನೋ ಇಲ್ಲಿ ನಡೆಯಲ್ಲ. ಅಲ್ಲಿ ಮ್ಯಾಜಿಕ್ ಗಿಜಿಕ್ ಇಲ್ಲೇನು ನಾನು ನಡ್ಸೋಕ್ಕಾಗಲ್ಲ. ಹಲ್ಲೆಲೂಯ. ಇಲ್ಲಿ ಮ್ಯಾಜಿಕ್ ಮಾಡೋಕ್ಕೂ ಆಗಲ್ಲ, ಮೋಡಿ ಮಾಡೋಕ್ಕೂ ಆಗಲ್ಲ. ದೇವರ ಆತ್ಮ ಇಳಿದು ಬಂದರೆ, ದೇವರ ಆತ್ಮ ತೀರ್ಮಾನ ಮಾಡಿದ್ರೆ ಅದ್ಭುತಗಳು ನಡೀತವೆ. ನೀನು ಏನೇ ರೋಗ ಆಗಿರಲಿ, ನೀನೇನೇ ಸಮಸ್ಯೆಗಳಾಗಿರಲಿ, ನೀನೇನೇ ಕಟ್ಟುಗಳಾಗಿರಲಿ, ನೀನೇನೇ ಬಂಧನಗಳಾಗಿರಲಿ, ಯೇಸು ಮುಟ್ಟಿದ್ರೆ, ಯೇಸು ತೀರ್ಮಾನ ಮಾಡಿದ್ರೆ ಸಂಪೂರ್ಣವಾಗಿ ಒಡೆಯಲ್ಪಟ್ಟಿರ್ತದೆ. ಹಲ್ಲೆಲೂಯ. ಹೆಚ್ಚನಿಗೆ ನಂಬಿಕೆ ಇದೆ. ಯೇಸು ನನಗಾಗಿ ಯುದ್ಧ ಮಾಡ್ತಾನೆ, ಯೇಸು ನನಗಾಗಿ ಕಾರ್ಯಗಳು ಮಾಡ್ತಾನೆ, ಯೇಸು ನನಗಾಗಿ ಪ್ರಕಟವಾಗ್ತಾನೆ. ಇವತ್ತು ನಾನು ಬಂದ ಹಾಗೆ ಹಿಂದಿರುಗಿ ಹೋಗಲ್ಲ. ಇವತ್ತು ನಾನು ಸ್ಪೆಷಲ್ ಆಗಿ ಹಿಂದಿರುಗಿ ಹೋಗ್ತಾನೆ, ನಾನು ವಿಶೇಷವಾಗಿ ಹಿಂದಿರುಗಿ ಹೋಗ್ತಾನೆ, ಅನುಗ್ರಹದೊಂದಿಗೆ ಹಿಂದಿರುಗಿ ಹೋಗ್ತಾನೆ. ಕಾರಣ ಯೇಸು ನನಗಾಗಿ ಇವತ್ತು ಬಾಗಿಲು ಓಪನ್ ಮಾಡ್ತಾನೆ. ಯಾರ ಜೀವಿತದಲ್ಲಿ ಬಾಗಿಲುಗಳು ತೆರೆಯಲ್ಪಡಬೇಕು, ಇವತ್ತು ಅವರ ಜೀವಿತಗಳಲ್ಲಿ ಸ್ವರ್ಗೀಯ ದೇವರು ಬಾಗಿಲುಗಳನ್ನು ಓಪನ್ ಮಾಡಲಿ. ಸ್ವರ್ಗ ಶಕ್ತವಾಗಿ ಪ್ರಕಟವಾಗಲಿ. ನಿಯಂತ್ರಿಸ್ಕೊಂಡು ನಡೆಸ್ರಿ. ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ಕರ್ತನು ಕೊಟ್ಟಂತ ವಾಕ್ಯದ ಕಡೆಗೆ, ಕರ್ತನು ಕೊಟ್ಟಂತ ಆಲೋಚನೆ ಕಡೆಗೆ ನಾವೆಲ್ಲರೂ ಓಡಿ ಬರೋಣ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿನ್ನ ಮುಂದಗಡೆ ಇರುವಂಥ ತಡೆ ಎರಿಕ ಕೋಟೆ ಆಗಿರಲಿ, ನಿನ್ನ ಮುಂದಗಡೆ ತಡೆಯಾಗಿರುವಂಥ ಏನೇ ಆಗಿರಲಿ, ಇವತ್ತು ಸ್ವರ್ಗದ ದೇವರ ತಡೆಗಳನ್ನು ಒಡೆದಾಕಲಿ, ಆ ತಡೆಗಳನ್ನು ನೀಗಿಸಲಿ. ನಿನ್ನನ್ನು ಮುಂದೆ ಹೋಗ್ಲಿಕ್ಕೆ ಬಿಡದೆ ತಡೆ ಮಾಡಿ ನಿಲ್ಲಿಸಿರುವಂಥ ಏನೇ ತಡೆಯ ಗೋಡೆಗಳಾಗಿರಲಿ, ತಡೆಯ ಕೋಟೆಗಳಾಗಿರಲಿ, ಇವತ್ತು ಯೇಸುವಿನ ಬಲದಲ್ಲಿಯೋ, ಯೇಸುವಿನ ಮಹಿಮೆಯಲ್ಲಿಯೋ ಆ ತಡೆಯ ಎಲ್ಲ ಗೋಡೆ ಕೋಟೆಗಳು ಇವತ್ತು ನೀಗಲ್ಪಟ್ಟಿರಬೇಕು, ಇವತ್ತು ತೆಗೆದುಹಾಕಲ್ಪಟ್ಟಿರಬೇಕು, ಇವತ್ತು ಆಳಿಯಲ್ಪಟ್ಟಿರಬೇಕು. ಕಾರಣ ಇದು ದೇವರ ದಿನ, ದೇವರ ತೀರ್ಮಾನದ ದಿನ, ದೇವರ ತೀರ್ಮಾನದ ದಿನ,
ದೇವರ ಸಭೆಗಾಗಿರೋ ತೀರ್ಮಾನದ ದಿನ, ಇಲ್ಲಿ ಸೇರಿ ಬಂದಿರುವಂತ ಜನಗಳಿಗಾಗಿ ತೀರ್ಮಾನದ ದಿನವಾಗಿದೆ. ಹಲ್ಲೆಲೂಯಾ. ವಾಕ್ಯನ ಓದಿಕೊಳ್ಳೋಣ. ಕರ್ತನ ಸಮ್ಮುಖದಲ್ಲಿ ಕುಳಿತು ನಾನು ಪ್ರಾರ್ಥನೆ ಮಾಡಿ ದೇವರೇ ಅಂತ ಕೇಳುವಾಗ ಕರ್ತನು ಕೊಟ್ಟಂತ ವಾಕ್ಯವನ್ನು ತೆಗೆದುಕೊಂಡು ನಾವು ಓದಿ ಧ್ಯಾನ ಮಾಡಿಕೊಳ್ಳೋಣ. ಆ ವಾಕ್ಯದ ಮೂಲಕವಾಗಿ ನಮ್ಮ ಜೀವನಗಳಲ್ಲಿ ಬಿಡುಗಡೆಗಳು ನಡೆಯಲಿ. ಯೆಹೋಶುವನಿಗೆ ಬರೆದಂತ ಪುಸ್ತಕ 6ನೇ ಅಧ್ಯಾಯ 20ನೇ ವಚನವನ್ನು ಓದಿ ಸಹಾಯ ಮಾಡ್ರಿ. ಯೆಹೋಶುವನಿಗೆ ಬರೆದಂತ ಪುಸ್ತಕ 6ನೇ ಅಧ್ಯಾಯ ವಚನ 20. ಕೂಡಲೇ ಜನರ ಆರ್ಭಟವು, ಕೊಂಬುಗಳ ಧ್ವನಿಯು ಉಂಟಾದವು. ಜನರು ಕೊಂಬಿನ ಧ್ವನಿಯನ್ನು ಕೇಳಿ ಮಹತ್ತರವಾಗಿ ಆರ್ಭಟಿಸಲು ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಯಿತು, ತನ್ನಷ್ಟಕ್ಕೆ ತಾನೇ ಬಿದ್ದು ಹೋಯಿತು. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಯೆಹೋಶುವನ ಕಾಲದಲ್ಲಿ ಇಸ್ರಾಯೇಲ್ ಜನರು ಇದ್ದಂಥ ಸಮಯದಲ್ಲಿ ದೇವರು ಇಸ್ರಾಯೇಲ್ ಜನರನ್ನ ವಾಗ್ದಾನ ಮಾಡಿ ನಡೆಸುವಂತ ಕಟ್ಟ ಕಾಲಗಳಲ್ಲಿ ನಡೆದಂತ ಕೆಲವೊಂದು ಕಾರ್ಯಗಳು. ಹಲ್ಲೆಲೂಯಾ. ಇಸ್ರಾಯೇಲ್ ಜನರನ್ನ ಸ್ವರ್ಗೀಯ ದೇವರು ಇದೋ ನಾನು ನಿಮಗೆ ವಾಗ್ದಾನ ಮಾಡಲ್ಪಟ್ಟಂತ ದೇಶಕ್ಕೆ ಕಳಿಸಿಕೊಡ್ತೇನೆ, ನಡೆಸಿಕೊಡ್ತೇನೆ ಎಂಬುದಾಗಿ ಹೇಳಿ ದೇವರು ವಾಗ್ದಾನ ಮಾಡಿ ಇಸ್ರಾಯೇಲ್ ಜನರನ್ನು ನಡೆಸಲಿಕ್ಕಾಗಿ ದೇವರು ತೀರ್ಮಾನ ಮಾಡುವಾಗ ಮೊದಲನೆಯ ತಡೆ ನಾವು ನೋಡ್ತೇವೆ, ಐಗುಪ್ತ ದೇಶ. ಹಲ್ಲೆಲೂಯಾ. ಮೊದಲನೆಯ ತಡೆ ಐಗುಪ್ತ ದೇಶ. ಮೊದಲನೇ ತಡೆಯಾಗಿ ದೇವರಿಗೂ ದೇವರ ಮಕ್ಕಳ ಒಂದು 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 ಇಬ್ಬರ ನಡುವೆ ಇದ್ದಂತಹ ಒಂದು ಒಡಂಬಡಿಕೆಗೂ ಆ ಒಂದು ದೇವರ ವಾಗ್ದಾನಕ್ಕೂ ತಡೆಯಾಗಿ ನಿಂತಿದ್ದು ಐಗುಪ್ತ ದೇಶ. ಹೌದಾ ಇಲ್ಲ? ಹೌದಾ ಇಲ್ಲ? ನಾವೆಲ್ಲರಿಗೂ ಚೆನ್ನಾಗಿ ಗೊತ್ತು, ದೇವರು ತೀರ್ಮಾನ ಮಾಡ್ತಾರೆ ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದಿಂದ ಬಿಡಿಸಿ ಹೊರಗಡೆ ಕರ್ಕೊಂಡು ಬರ್ಬೇಕಂತೇಳಿ ಸ್ವರ್ಗ ತೀರ್ಮಾನ ಮಾಡುವಾಗ ಐಗುಪ್ತ ದೇಶದಲ್ಲಿರುವಂಥ ಜನರು, ಐಗುಪ್ತ ದೇಶದಲ್ಲಿರುವಂಥ ರಾಜನು ಈ ಜನರಿಗೂ ದೇವರ ಮಕ್ಕಳಿಗೂ ವಿರೋಧವಾಗಿಯೂ ತಡೆಯಾಗಿಯೂ ಬಲವಾಗಿ ನಿಲ್ಲುವಾಗ ಆ ಬಲದ ಮಧ್ಯದಲ್ಲಿ ದೇವರ ಜನರಿಗಾಗಿ ದೇವರ ಬಲ ಆ ಕೋಟೆಯ ಒಳಗಡೆ ಪ್ರಕಟವಾಯಿತು, ಆ ಪಟ್ಟಣದ ಒಳಗಡೆ ಅಲ್ಲಿ ಪ್ರಕಟವಾಯಿತು. ಐಗುಪ್ತ ದೇಶದ ಒಳಗಡೆ ದೇವರ ಮಹಿಮೆ, ದೇವರ ಶಕ್ತಿ ಪ್ರಕಟವಾಗುವಾಗ ದೇವರ ಶಕ್ತಿಯ ಮುಂದಗಡೆ ಅವರಗಳ ಶಕ್ತಿ ನಿಲ್ಲಲಿಕ್ಕೆ ಸಾಧ್ಯವಾಗಿಲ್ಲ. ಯಾವಾಗ ದೇವರು ತೀರ್ಮಾನ ಮಾಡ್ತಾನೋ, ಯಾವಾಗ ದೇವರು ಆಲೋಚನೆ ಮಾಡ್ತಾನೋ, ಇಂಥ ವಿಷಯಗಳಲ್ಲಿ ಇಂಥ ಕಾರ್ಯಗಳಲ್ಲಿ ನನ್ನ ಜನರನ್ನ ಬಿಡಿಸಬೇಕಂತೇಳಿ ಸ್ವರ್ಗದ ದೇವರು ತೀರ್ಮಾನ ಮಾಡುವಾಗ ಶತ್ರುವಿನ ಕೂಡ ಕೆಲವೊಂದು ತೀರ್ಮಾನಗಳು ಎದ್ದು ಬರ್ತವೆ. ಅದು ಯಾವ ತೀರ್ಮಾನ? ದೇವರು ಹೇಳ್ತಾರೆ ದೇವ್ರ ತೀರ್ಮಾನ ಬಿಡಿಸ್ತೀನಿ ಅಂತ ಹೇಳಿ, ಬಟ್ ಶತ್ರು ಹೇಳ್ತಾನೆ ಅದು ಹೆಂಗೆ ಸಾಧ್ಯ? ದೇವ್ರು ಹೇಳ್ತಾರೆ ನಾನು ನನ್ನ ಜನರನ್ನ ಬಿಡಿಸಿ ಹೊರಗಡೆ ಕರ್ಕೊಂಡು ಬರ್ತೀನಿ, ಇದು ದೇವ್ರ ತೀರ್ಮಾನ. ಬಟ್ ಶತ್ರು ತೀರ್ಮಾನ ಮಾಡ್ತಾನೆ, ಇದು ಹೇಗೆ ಸಾಧ್ಯ? ಇದು ಹೇಗೆ ನಡೆಯುತ್ತೆ? ಬಟ್ ಶತ್ರು ಆಲೋಚನೆ ಮಾಡ್ದ, ಇದು ಮೋಶೆಯ ಶಕ್ತಿ, ಇದು ಇಸ್ರಾಯೇಲರ ಶಕ್ತಿ ಅಷ್ಟೇ. ಆದರೆ ಫರೋಹನ ಶಕ್ತಿಯು ನನ್ನ ಶಕ್ತಿಯು ಈ ಕೋಟೆ ಒಳಗಡೆ ಶಕ್ತವಾಗಿದೆ. ಶತ್ರು ನೆನೆಸ್ದ, ಇಸ್ರಾಯೇಲ್ ಜನರ ದೇವರ ಶಕ್ತಿ ಏನಾದರೂ ಕ್ರಿಯೆ ಮಾಡಿದ್ರೆ, ಇಸ್ರಾಯೇಲ್ ಜನರ ದೇವರ ಫಲ ಏನಾದರೂ ಕ್ರಿಯೆ ಮಾಡಬೇಕಂದ್ರೆ ಅದು ಯೆರೂಸಲೇಮಿನಲ್ಲಿ ಮಾತ್ರವೇ. ಹಲೋ, ಎಲ್ಲಿ? ಅದು ಯೆರೂಸಲೇಮಿನಲ್ಲಿ ಮಾತ್ರವೇ ಇಸ್ರಾಯೇಲ್ ಜನರ ದೇವರ ಶಕ್ತಿ ಕೆಲಸ ಮಾಡಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಇಸ್ರಾಯೇಲ್ ಜನರು ಈಗ ಯೆರೂಸಲೇಮಿನಲ್ಲಿಲ್ಲ, ಈಗ ಇಸ್ರಾಯೇಲ್ ಜನರು ನಮ್ಮ ಪಾಳೆಯದ ಒಳಗಡೆ ಇದ್ದಾರೆ. ಯಾರು ಹೇಳ್ತಾ ಇರೋದು? ಶತ್ರು ಹೇಳ್ತಾ ಇರೋದು. ಯಾರು ಹೇಳ್ತಾ ಇರೋದು? ವೈರಿ ಹೇಳ್ತಾ ಇರೋದು. ಏನಂತ ಹೇಳಿ? ಈಗ ಇಸ್ರಾಯೇಲ್ ಜನರು ಯೆರೂಸಲೇಮಿನಲ್ಲಿಲ್ಲ, ಈಗ ಇಸ್ರಾಯೇಲ್ ಜನರು ನಮ್ಮ ಪಾಳೆಯದ ಒಳಗಡೆ ಇದ್ದಾರೆ. ಅದು ಯಾವ ಪಾಳೆಯ?
ಐಗುಪ್ತ ದೇಶ ಎಂಬುದಾಗಿ ಹೇಳುವಂತ ಒಂದು ಪಟ್ಟಣದ ಬಲದ ಕೋಟೆಯ ಒಳಗಡೆ ಈ ಜನರಿದ್ದಾರೆ. ಇವರ ಆಟ ನಡೆಯಲ್ಲ, ಇವರ ದೇವರ ಶಕ್ತಿ ಇಲ್ಲಿ ನಡೆಯಲ್ಲ, ಇವರ ದೇವರ ಶಕ್ತಿ ಇಲ್ಲಿ ಕೆಲಸ ಮಾಡಲ್ಲ, ಇವರ ದೇವರು ಇಲ್ಲಿ ಇಳಿದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಇದು ನಮ್ಮ ಕೋಟೆ, ಇದು ನಮ್ಮ ಅಡ್ಡ, ಇದು ನಮ್ಮ ಏರಿಯಾ, ಇದು ನಮ್ಮ ಶಕ್ತಿ, ಇದು ನಾವು ಏನ್ ಡಿಸೈಡ್ ಮಾಡ್ತೇವೋ ಆ ಡಿಸೈಡ್ ಇಲ್ಲಿ ನಡೆಯುವಂಥದ್ದು ಎಂಬುದಾಗಿ ಹೇಳಿ ಶತ್ರು ಆಲೋಚನೆ ಮಾಡಿ ಪ್ಲಾನ್ ಹೇಳುವಾಗ ಅದರ ಮಧ್ಯದಲ್ಲಿ ದೇವರು ಮೋಶೆಯನ್ನು ಕಳಿಸ್ತಾ ಇದ್ದಾರೆ. ಅವ್ರು ನೆನೆಸ್ಕೊಂಡ್ರ ಮೋಶೆ ಶಕ್ತಿ ಏನು ನಡೆಯಲ್ಲ. ಮೋಶೆ ಹೋಗಿ ನಿಂತ್ಕೊಂಡಿದ್ದ ತಕ್ಷಣ ಅವ್ರು ಕೇಳ್ತಾರೆ, ನೀನ್ ಯಾರು? ನಾನು ಮೋಶೆ. ಓಕೆನಪ್ಪ, ನೀನು ಕಳಿಸಿದ್ಯಾರು? ನೀನು ಕಳಿಸಿದ್ಯಾರು? ಇದು ಆಲ್ರೆಡಿ ಮೋಶೆ ಗೊತ್ತಾಯ್ತು, ನಾನು ಅಲ್ಲಿ ಹೋಗ್ತೀನಿ. ಅಲ್ಲಿರೋ ಜನರು ಹೇಳ್ತಾರೆ, ಯಾರಪ್ಪ ನೀನು ಕಳಿಸಿದೋ ಅಂತ ಕೇಳ್ತಾರೆ. ಯಾರು ಕಳಿಸಿದೋ ಅಂತ ಹೇಳಿದ್ರೆ ನಾನು ಏನಂತ ಹೇಳಿ ಅಂತ ಮೋಶೆ ಆಲ್ರೆಡಿ ಫಸ್ಟೇ ದೇವ್ರ ಹತ್ರ ಕೇಳ್ತಾನೆ. ಆಗ ದೇವ್ರು ಹೇಳ್ತಾನೆ, ಇರುವಾತನೇ ಆಗಿದ್ದಾನೆ, ಕಳಿಸಿರೋದು ಹೋಗಿ ಹೇಳು. ಅಲ್ಲೇಲೂಯ. ದೇವ್ರ ಸಮುದ್ರದಲ್ಲಿ ಕೂತು ಸಭೆಗೋಸ್ಕರ ನನ್ನ ದೇವರೇ ಈ ಚರ್ಚಿಗೆ ಏನಪ್ಪ ಹೆಸರು, ಈ ಸಭೆಗೆ ಏನಪ್ಪ ಹೆಸರು, ನೀನು ಕೊಡ್ಲಿಕ್ಕೆ ಇಷ್ಟಪಡ್ತೀಯ, ಆ ಚರ್ಚಿಗೆ ಹೆಸರು ಕೊಡಪ್ಪ ಅಂತ ಹೇಳಿ ನಾನು ದೇವ್ರ ಸಮುದ್ರದಲ್ಲಿ ಕೂತು ಪ್ರಾರ್ಥನೆ ಮಾಡುವಾಗ ಈ ವಾಕ್ಯ ಕೊಟ್ಟು ಈ ಆಲೋಚನೆ ಕೊಟ್ಟಿದ್ದು, ಇರುವಾತನು ಯೇಸು ಪ್ರಾರ್ಥನಾಲಯ ಅಂತ. ಅಲ್ಲಲೂಯ. ಈ ಚರ್ಚಿಗೆ ಹೆಸರು ಸುಮ್ಮನೆ ಇಟ್ಟಿಲ್ಲ. ದೇವ್ರ ಸಮುದ್ರದಲ್ಲಿ ಕುಳಿತು ಪ್ರಾರ್ಥನೆ ಮಾಡುವಾಗ, ದೇವರೇ ನೀನು ಸೇವೆಗಾಗಿ ಕರೆದಿದ್ಯಾ, ಸಭೆಯನ್ನು ಸ್ಥಾಪನೆ ಮಾಡ್ಬೇಕಂತ ಹೇಳ್ತಾ ಇದೆಯಾ, ಸಭೆಯನ್ನು ತೆರಿಬೇಕಂತ ನೀನು ಹೇಳ್ತಾ ಇದೆಯಾ, ಈ ಸಭೆಗೆ ನೀನು ಹೆಸರು ಏನು ಅಂತ ಕೊಡ್ತೀಯ ಅಂತ ನಾನು ಕೇಳುವಾಗ ದೇವರು ನನಗೆ ಕೊಟ್ಟಂತ ಹೆಸರು ಇರುವಾತನು ಯೇಸು ಪ್ರಾರ್ಥನಾಲಯ ಅಂತ ಹೇಳಿ. ಹಲ್ಲೆಲೂಯ. ಇರುವಾತನು ಅಂದ್ರೆ ಆತನು ಸತ್ತವನಲ್ಲ, ಜೀವಂತವಾಗಿರುವಂತ ದೇವರು ಅಂತ ಅರ್ಥ. ಪ್ರೈಸ್ ದಿ ಲಾರ್ಡ್. ಇರುವಾತನು ಅಂದ್ರೆ ಅವನು ಸತ್ತು ಹೋಗಿದಾನೋ, ಗೋರಿಯಲ್ಲಿದ್ದಾನೋ, ಸಮಾಧಿಯಲ್ಲಿದ್ದಾನೋ ಅಂತೇಳಿ ಅರ್ಥ ಅಲ್ಲ. ಇರುವಾತನು ಅಂದ್ರೆ ನಿನ್ನೆ ಇದ್ದ ಹಾಗೆ ಇವತ್ತು, ಇವತ್ತು ಇದ್ದ ಹಾಗೆ ನಾಳೆ, ನಾಳೆ ಇರುವ ಹಾಗೆ ನಿತ್ಯ ನಿರಂತರವು ಈ ದೇವರು ಹಾಗೆ ಇರುವನೆಂಬುದಾಗಿ ಹೋಗಿ ಹೇಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೋಶೆ ಹೋಗಿ ಕೇಳ್ತಾ ಇದ್ದಾನೆ, ಇಲ್ಲಿರುವ ಜನರನ್ನ ಬಿಟ್ಟು ಕೊಡಬೇಕಂತೆ ಅಂತ ಕೇಳುವಾಗ ಅಲ್ಲಿ ಅಧಿಕಾರಿ ಹೇಳ್ತಾನೆ, ಯಾರಪ್ಪ ನಿನ್ನ ಕಳಿಸಿದ್ದು, ಯಾರು ನಿನ್ನ ಕಳಿಸಿದ್ದು? ಆಗ ಮೋಶೆ ಹೇಳ್ತಾನೆ, ನಾನಾಗಿ ನಾನು ಇಲ್ಲಿ ಬಂದಿಲ್ಲ, ಒಬ್ಬ ದೇವರಿದ್ದಾನೆ, ಆ ದೇವರಿಲ್ಲಿ ಕಳಿಸಿಕೊಟ್ಟಿದ್ದಾನೆ. ಏನಪ್ಪ ಆ ದೇವರ ಹೆಸರೇನಪ್ಪ? ನಾನು ಆ ದೇವ್ರ ಕೇಳುವಾಗ ಆತನ ಹೇಳ್ದ, ಇರುವಾತನೇ ಆಗಿದ್ದಾನೆ. ಹಲ್ಲೆಲೂಯಾ. ಹಾಗಂದ್ರೆ ಇಲ್ಲಿ ಈ ರಾಜ ನೆನೆಸ್ಕೊಂಡ, ಇಲ್ಲಿ ನಮ್ಮ ಶಕ್ತಿನೇ ನಡೆಯೋದು, ಇಲ್ಲಿ ನಮ್ಮ ಆಟನೇ ನಡೆಯೋದು, ಇಲ್ಲಿ ನಮ್ಮ ಬಲವೇ ನಡೆಯೋದು, ಇಲ್ಲಿ ನಾವೇನ್ ತೀರ್ಮಾನ ಮಾಡ್ತೀವೋ ಆ ತೀರ್ಮಾನವೇ ಇಲ್ಲಿ ನಡೆಯೋದು. ಆ ದೇವ್ರು ಇಲ್ಲಿ ಬರಕ್ಕಾಗಲ್ಲ. ಅರ್ಥ ಆಗ್ತಾ ಇದೆಯಾ? ಆ ದೇವ್ರು ಇಲ್ಲಿಗೆ ಬರಕ್ಕಾಗಲ್ಲ, ಅವನ ಶಕ್ತಿ ಇಲ್ಲಿಗೆ ಬರಕ್ಕಾಗಲ್ಲ, ಅವನ ಪದ್ಧತಿ ಇಲ್ಲಿ ಒಂದು ನಡೆಯಲ್ಲ ಅಂತೇಳಿ ಅವನ್ ನೆನೆಸ್ದ. ಬಟ್ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, ಇಲ್ಲಿ ಕಳಿಸಿರುವಂಥದ್ದು ಇರುವಂತವನಾಗಿರುವಾತನೇ. ಅಂದ್ರೆ ಈ ಪಾಳಯದ ಒಳಗೂ ಕೂಡ ಈ ದೇವರು ಇದ್ದಾನೆ ಎಂಬುದಾಗಿ ಹೇಳಿ ಸ್ವರ್ಗದ ದೇವರು ಭಾಷೆಯ ಮೂಲಕವಾಗಿ ಸಂದೇಶವನ್ನು ಹೊರಗಾಯಿಸಿ ಕಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇವರಿಗೆ ಸಾಕಾಯ್ತು, ಇಲ್ಲಿ ನಾನೇ ಇರೋದು, ನನ್ನ ರಾಜ್ಯವೇ ಇರೋದು, ನನ್ನ ಆಳ್ವಿಕೆಯೇ ಇರೋದು, ನನ್ನ ಪದ್ಧತಿ ಇರೋದು ಅಂತೇಳಿ ನಾನು ನೆನೆಸಿದೆ. ಯಾರಪ್ಪ ಅದು? ಇಲ್ಲ, ದೇವರು ಹೇಳಿದ್ದಾರೆ, ಇಲ್ಲಿ ಇರುವಂತ ಒಬ್ಬ ದೇವರಿದ್ದಾನೆ. ಯಾರಿಗೋಸ್ಕರವಾಗಿ? ದೇವರ ಮಕ್ಕಳಿಗಾಗಿ. ಎಲ್ಲಿ ದೇವರ ಮಕ್ಕಳು ಇರ್ತಾರೋ, ಎಲ್ಲಿ ದೇವರ ಸಭೆ ಇರ್ತದೋ, ಎಲ್ಲಿ ದೇವರ ಜನರು ವಾಸ ಮಾಡ್ತಾರೋ ಅವರಿಗಳಿಗಾಗಿ ಇರುವಂತ ದೈವ. ಪ್ರೈಸ್ ದಿ ಲಾರ್ಡ್. ಸಾವಿರಾರು ಜನಗಳ ಮಧ್ಯದಲ್ಲಿ ಪ್ರಸಂಗ ಮಾಡಬೇಕಾಗಿರುವಂತ ಪ್ರಸಂಗ ಇದು. ನಾವು ಭಾಗ್ಯವಂತರು, ದೇವರು ನಮಗೆ ಒದಗಿಸಿಕೊಟ್ಟಿದ್ದಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವನಿಗೆ ಸಾಕಾಯ್ತು, ಎಲ್ಲಪ್ಪ ದೇವರು ಹೆಂಗಪ್ಪ ಬರ್ಲಿಕ್ಕೆ ಸಾಧ್ಯ? ಒಂದು ವೇಳೆ ಇಸ್ರಾಯೇಲ್ ಜನರು ಹೇಳಿರ್ಬೋದು, ಹೇ 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 ನನ್ನ ದೇವರು ಎಲ್ಲಿ ದೇವ್ರ ಮಕ್ಕಳು 2-3 ಇರ್ತಾರೋ ಅಲ್ಲಿ ಇರುವಂತ ದೇವರಾಗಿದ್ದಾನ. ಓ, ನನ್ನ ಕುಟುಂಬದಲ್ಲಿ ನನ್ನ ಒಬ್ಬನಲ್ಲ, ನನ್ನ ಮಕ್ಕಳು ಇದ್ದಾರ, ನನ್ನ ಗಂಡ ಇದ್ದಾನೆ, ಹೆಂಡತಿ ಇದ್ದಾಳೆ, ನಾವು ಕುಟುಂಬದಲ್ಲಿ 3-4 ಜನ ಇದ್ದೇವೆ. ಅಂದ್ರೆ ಕುಟುಂಬದಲ್ಲಿ ದೇವರಿಲ್ಲ ಅಂತ ಹೇಳಿ ಅಲ್ಲ, ಕುಟುಂಬದಲ್ಲಿ ದೇವರಿದ್ದಾನೆ, ಪಾಳೆಯದಲ್ಲಿ ದೇವರಿದ್ದಾನೆ, ನಾವು ಇರುವಂತ ಎಲ್ಲ ಸ್ಥಳಗಳಲ್ಲಿ ದೇವರಿದ್ದಾನೆ. ಹಲ್ಲೆಲೂಯಾ. ಓಕೆ, ನಿಮ್ ದೇವರಿದ್ದಾನೆ, ಓಕೆ, ನಿಮ್ ದೇವರಿದ್ದಾನೆ.
ಈಗ ಪ್ರೂಫ್ ಆಗ್ಬೇಕಲ್ಲ. ಏನಾಗ್ಬೇಕು? ಪ್ರೂಫ್ ಅಂದ್ರೆ ಏನು? ನಿಜ ಗೊತ್ತಾಗ್ಬೇಕಲ್ಲ ದೇವ್ರ ಇದ್ದಾನೋ ಇಲ್ವಾ ಅಂತ ಹೇಳಿ. ಹೌದಾ ಇಲ್ಲ? ನೀವಾದ್ರೂ ಹೇಳ್ತಲ್ಲ, ಪಾಪ ಅವರಾದ್ರೂ ಹೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಈಗ ಗೊತ್ತಾಗ್ಬೇಕಲ್ಲ ದೇವ್ರಿದ್ದಾರೆ, ಇವ್ರ ಸಂಗಡ ಇದ್ದಾರೆ, ಇವ್ರ ಜೊತೆಯಲ್ಲಿದ್ದಾರೆ, ಇವ್ರು ನಡೆಸಲಿಕ್ಕೆ ನಿನ್ನೆ ಇದಾಗಿ ಇವತ್ತು ನಾಳೆ ನಿರಂತರವಾಗಿ ಹಾಗೆ ಇದ್ದಾರೆ ಅಂತೇಳಿ ಗೊತ್ತಾಗ್ಬೇಕಲ್ಲ, ಪ್ರೂಫ್ ಗೊತ್ತಾಗ್ಬೇಕಲ್ಲ. ಹೇಗೆ ಸಾಧ್ಯ? ಅದಕ್ಕೆ ದೇವ್ರು ಹೇಳಿದ್ರು, ನೀವೊಂದು ಆಲೋಚನೆ ಮಾಡ್ರಿ, ರಾಜನಿಗೆ ಹೇಳ್ರಿ ನೀವು ಹೊರಗಡೆ ಬರಬೇಕು. ಆಗ ರಾಜ ಹೇಳ್ತಾನೆ, ನಾನು ಬಿಡಲ್ಲ. ಅವಾಗ ಅವರ ಮಧ್ಯದಲ್ಲಿ ಕೆಲವೊಂದು ಅದ್ಭುತಗಳು ನಾನು ಮಾಡ್ತೀನಿ, ಕೆಲವೊಂದು ಸೂಚನೆಗಳನ್ನು ಪ್ರಕಟಿಸ್ತೇನೆ, ಕೆಲವೊಂದು ಅದ್ಭುತಗಳನ್ನು, ಮಹತ್ ಕಾರ್ಯಗಳನ್ನು ನಿಮ್ಮ ಮಧ್ಯದಲ್ಲಿ ಇದ್ದುಕೊಂಡು ನಾನು ಮಾಡಿ ತೋರಿಸ್ತೀನಿ. ಆವಾಗ ರಾಜನಿಗೆ ಗೊತ್ತಾಗುತ್ತೆ, ಇಲ್ಲ ಇವರ ದೇವರು ಇಲ್ಲಿ ಕೂಡ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ನಿನ್ನ ಸಂಗಡ ಇದ್ದಾನೆ ಎಂಬುದಕ್ಕೆ ಸೂಚನೆಗೆ ಕೆಲವೊಂದು ಅದ್ಭುತಗಳು ನಡೀಲೇಬೇಕು. ಇಲ್ಲ ಇದ್ದೀರಾ? ನನಗಂತೂ ನಿಜ, ನಿನ್ನೆವರೆಗೂ ಶಬ್ದನೇ ಇಲ್ಲ, ಇವತ್ತು ಮಧ್ಯಾಹ್ನದವರೆಗೂ ಶಬ್ದನೇ ಇಲ್ಲ. ದೇವ್ರ ಕೃಪೆ, ದೇವರ ಬಲದಲ್ಲಿ ನಿಮ್ಮ ಮಧ್ಯದಲ್ಲಿ ನಿಂತಿದ್ದೀನಿ. ನಾನು ನಿಲ್ಲಿಸ್ತೀನಿ, ನನಗೇನು, ನೀವು ಇರಂಗ್ ಕುತ್ಕೊಂಡಾಗೆ ಕುತ್ಕೊಳ್ರಿ. ಬಿಡುಗಡೆ ಕೂಟ ಅಂತ ಹೇಳಿದ್ರೆ ಹೆಂಗ್ ಬರಬೇಕು? ಹೆಂಗ್ ಬರಬೇಕು? ದೇವರಿದ್ದಾನೆ, ಇವತ್ತು ಬಿಡುಗಡೆ ನಡೆಯುತ್ತೆ, ಬಿಡುಗಡೆ ಆಗಿ ಆಗುತ್ತೆ. ಯಾರು ಬಿಡುಗಡೆ ಹೊಂದಿಕೊಳ್ಳಲ್ಲ ನನಗೆ ಗೊತ್ತಿಲ್ಲ. ನಾನು ಮಾತ್ರ ಗ್ಯಾರಂಟಿ ಬಿಡುಗಡೆ ಹೊಂದಿಕೊಳ್ತೀನಿ. ಬಿಡುಗಡೆ ನಾನು ಹೊಂದಿಕೊಂಡೆ ಹಿಂದಿರುಗಿ ಬರ್ತೀನಿ ಅಂತೇಳಿ ನೀನು ಇಲ್ಲಿ ಬಂದಿದ್ರೆ ಇವತ್ತು ನಿನ್ನ ಸಂಗಡ, ನಿನ್ನ ಜೊತೆಯಲ್ಲಿ, ನಿನ್ನ ಕೂಡ ನನ್ನ ದೇವರಿದಾನ ಅಂತೇಳಿ ಕೆಲವು ಸಿಗ್ನೇಚರ್ಗಳನ್ನು ಅದ್ಭುತದ ಮೂಲಕವಾಗಿ, ಅತಿಶಯದ ಮೂಲಕವಾಗಿ, ಬಿಡುಗಡೆಯ ಮೂಲಕವಾಗಿ ಕೆಲವು ಸಿಗ್ನೇಚರ್ಗಳನ್ನು ಹಾಕಿ ದೇವರು ನಿನ್ನ ಸಂಗಡ ಇರೋದನ್ನ ಈ ರಾತ್ರಿಯ ವೇಳೆಯಲ್ಲಿ ದೇವರು ಪ್ರಕಟಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಅದು ಒಪ್ಪೋರು ಮಾತ್ರ, ಅದು ನಂಬೋರು ಮಾತ್ರ. ನಿನ್ನ ಜೊತೆಯಲ್ಲಿ ದೇವರಿದ್ದಾನೆ ಎಂಬುದಕ್ಕೆ ಗುರುತು ಕೆಲವು ಅದ್ಭುತಗಳು ಸ್ವರ್ಗದ ದೇವರು ನಿನ್ನಲ್ಲಿ ಮಾಡಿ ತೋರಿಸುವನಾಗಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ನಿನ್ನ ಕೃಪೆಯೂ ನನಗೆ, ಎಲ್ಲ ನಿನ್ನ ಕೃಪೆಯೂ, ಎಲ್ಲ ನಿನ್ನ ಕೃಪೆಯೂ ನನಗೆ, ಎಲ್ಲ ನಿನ್ನ ಕೃಪೆಯೂ. ಕೃಪೆಯೇ ಕೃಪೆಯೇ ಹಲ್ಲೆಲೂಯಾ. ಯಾವಾಗ ರಕ್ಷಣೆ ಬರ್ತದೋ? ಹಲ್ಲೆಲೂಯಾ. ಸುಮ್ಮನೆ ಹೆಂಗೆ ಸ್ಟಾರ್ಟ್ ಮಾಡಿದಷ್ಟೇ ಪಟ್ ಅಂತ ಆಡ್ಬೇಕು. ನನಗೆ ಪಾಠದ ಟೆಂಪ್ರೇಷನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಟ್ರ್ಯಾಕ್ ಹೋಯ್ತು ಬಿಡಿ, ಟ್ರೈನ್ ಆದ್ಮೇಲೆ ಟಿಕೆಟ್ ತಗೊಂಡು ಏನು ಬೇಸ್ನ. ತುಂಬ ಚುರುಕು ನಮ್ಮ ಸಭೆಯಲ್ಲಿರೋ ಮಕ್ಕಳು. ಆಡಾಡ್ಬಿಟ್ರೆ ಸಾಕು, ಮಿಕ್ಕಿದೆಲ್ಲ ಪಾಸ್ ನೋಡ್ತದೆ. ಹಲ್ಲೆಲೂಯಾ, ಸ್ತೋತ್ರ. ನಾನು ಭಾಷಣ ಮಾತ್ರ ಹೇಳಿದೆ, ಇವತ್ತು ನಾನು ಜಾಸ್ತಿ ಮಾತಾಡಲ್ಲ. ನಾನು ಜಸ್ಟ್ ಎಲ್ಲರ ತಲೆ ಮೇಲೆ ಕೈ ಇಡ್ತೀನಿ. ಏನು ಅದ್ಭುತ ಮಾಡಬೇಕು ಅಂದ್ಕೊಂಡಿದ್ದಾರೋ ದೇವ್ರು ಇವತ್ತು ಮಾಡಲಿ ಅಂತ. ಹಲ್ಲೆಲೂಯಾ. ನೀವು ಕೂತಿರೋದು ನೋಡ್ರೆ ಪ್ರಸಂಗನೇ ಮಾಡಬಾರ್ದು ಅನ್ನಿಸ್ತಾ ಇದೆ, ಆ ಲೆವೆಲಲ್ಲಿ ಕೂತಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಇದೇ ಮೀಟಿಂಗು ಈಚೆ ಕಡೆ ಎಲ್ಲಾದ್ರೂ ಕ್ರೂಸೈಡ್ ಮೀಟಿಂಗ್ ಥರ ಇಟ್ಬಿಟ್ಟಿದ್ದೆ, ಜನಗಳೆಲ್ಲ ತುಂಬಿಕೊಂಡು ಹೊಡ್ಕೊಂಡ್ಬಿಟ್ರು, ಬಿಡುಗಡೆ ಆಗುತ್ತೆ, ಅದ್ಭುತಗಳು ನಡಿ ಅಂತೇಳಿ. ನಮ್ಮೆಲ್ಲರಿಗೂ ಗೊತ್ತು ಬಿಡುಗಡೆ ಆಗುತ್ತೆ, ಅದ್ಭುತಗಳು ನಡೀತದೆ. ಆದರೂ ಕೂಡ ನಾವು ಬಿಡುಗಡೆ ಬೇಡ ಅನ್ನೋ ವಿಧದಲ್ಲಿ ನಾವು ಗೊತ್ತಿದ್ದೀವಿ. ಹಲ್ಲೆಲೂಯಾ. ದೇವರು ಮಾತಾಡ್ತಾ ಇದ್ದಾರೆ.
ದೇವ್ರು ಮಾತಾಡಿ ಕಳಿಸಿರುವಂಥ ಮಾತುಗಳು ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ದೇವ್ರು ಕೊಟ್ಟ ಆಲೋಚನೆಗಳು ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ನಿನಗೊಂದು ದೇವ್ರಿಗೆ ಉದ್ದೇಶ ಇಟ್ಟಿದ್ದಾರ, ದೇವ್ರು ನಿನಗೊಂದು ಗುರಿಯನ್ನು ಇಟ್ಟಿದ್ದಾರ, ದೇವ್ರು ನಿನಗಂತೇಳಿ ಒಂದು ವಿಶೇಷವಾದಂಥ ಒಂದು ಮಾರ್ಗವನ್ನು ಇಟ್ಟಿದ್ದಾರೆ. ಇದನ್ನು ನೀನು ಮುಟ್ಟಬಾರ್ದು ಅಂತೇಳಿ ಶತ್ರು ತಡೆ ಮಾಡ್ತಾ ಇದ್ದಾನೆ. ಅದು ಆ ಗುರಿ ನೀನು ಮುಟ್ಟಬಾರ್ದು ಅಂತೇಳಿ ನಿನ್ನ ಪ್ರಯಾಣಕ್ಕೆ ತಡೆಯಾಗಿರುವಂಥ ಕೆಲವೊಂದು ತಡೆಯ ಕೋಟೆಗಳನ್ನು ನಿನ್ನ ಕಾಲಿನ ಮುಂದಗಡೆ, ನಿನ್ನ ಮಾರ್ಗದ ಮುಂದಗಡೆ, ನಿನ್ನ ದಾರಿಯ ಮುಂದಗಡೆ, ನಿನ್ನ ಪ್ರಯಾಣದ ಮುಂದಗಡೆ ಶತ್ರು ಅವನ ಪ್ಲಾನ್ ಮಾಡಿ ಇಟ್ಟಿರುವಂಥ ಕೆಲವೊಂದು ತಡೆಗಳನ್ನು ಸ್ವರ್ಗದ ದೇವರು ಈ ರಾತ್ರಿಯ ವೇಳೆಯಲ್ಲಿ ಅವನ ಮಹಿಮೆಯ ಮೂಲಕವಾಗಿ, ಅವನ ಶಕ್ತಿಯ ಮೂಲಕವಾಗಿ, ಅವನ ಬಲದ ಮೂಲಕವಾಗಿ ಆ ತಡೆಗಳನ್ನು ಒಡೆದಾಕಿ ಯಾವ ದರ್ಶನ, ಯಾವ ಗುರಿ, ಯಾವ ವಾಗ್ದಾನ ಸ್ವರ್ಗ ನಿನಗೆ ಮಾಡಿದೆಯೋ ಅಲ್ಲಿ ಇವತ್ತು 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 ನಿನ್ನ ನಿಲ್ಲಿಸುತ್ತೆ. ರಾಬ ಶಬದದಯದಬ. ಓ ಜೀಸಸ್, ನಿನ್ನ ಪ್ರಯಾಣಕ್ಕೆ ತಡೆಯಾಗಿ, ನಿನ್ನ ಗುರಿಗೆ ತಡೆಯಾಗಿ, ದೇವರು ನಿನಗೆ ಇಟ್ಟಿರುವಂತ ಕೆಲವು ಸ್ಥಾನ ಮಾನ ಪದವಿಗಳಿಗೆ ತಡೆಯಾಗಿ ನೀನು ಮುಂದೆ ಹೋಗಬಾರ್ದಂತೇಳಿ, ನಿನ್ನ ಪ್ರಯಾಣ ಮುಂದೆ ಆಗಬಾರ್ದಂತೇಳಿ ಶತ್ರು ತಡೆ ಮಾಡಿಟ್ಟಿರುವಂತ, ನಿನ್ನ ದಾರಿಗೆ ತಡೆ ಕಲ್ಲಾಗಿ ನಿಂತಿರುವಂತ ಕೆಲವೊಂದು ತಡೆಯ ಕಲ್ಲುಗಳನ್ನ ಈ ರಾತ್ರಿಯ ವೇಳೆಯಲ್ಲಿ ಸ್ವರ್ಗದ ದೇವರು ಆ ತೆಗೆದಾಗ್ಲಿಕ್ಕಾಗಿ ಹೋಗ್ತಾ ಇದ್ದಾನ. ಇಸ್ರಾಯೇಲ್ ಜನರಿಗೆ ಪ್ರಯಾಣ ಮಾಡಬೇಕು. ಇವ್ರಿಗೊಂದು ವಾಗ್ದಾನ ದೇಶ ಇದೆ, ಇವ್ರಿಗಾಗಿ ಸಮೃದ್ಧಿಯಾಗಿರೋ ದೇಶ ಇದೆ, ಇವರಿಗಾಗಿ ಆಶೀರ್ವದಿಸಲ್ಪಟ್ಟಂತ ಒಂದು ಸ್ಥಳ ಇದೆ. ಆ ಸ್ಥಳಕ್ಕೆ ಇವರನ್ನು ಕಳಿಸ್ತೀನಿ ಅಂತೇಳಿ ಸ್ವರ್ಗ ತೀರ್ಮಾನ ಮಾಡುವಾಗ ಶತ್ರು ಹೇಳ್ದ, ಇಲ್ಲ ಇಲ್ಲ, ಇವ್ರು ಇಲ್ಲೇ ಸಾಯ್ಬೇಕು, ಇವ್ರು ಇಲ್ಲೇ ಇರಬೇಕು, ಇಲ್ಲೇ ನೆರಳಾಡಬೇಕು, ಆ ದರ್ಶನಕ್ಕೆ, ಆ ಗುರಿಗೆ, ಆ ಮಾರ್ಗದಲ್ಲಿ ಇವ್ರು ಹೋಗಬಾರ್ದಂತೇಳಿ ಶತ್ರು ತಡೆ ಮಾಡುವಾಗ ದೇವರ ವಾಕ್ಯ ಬರ್ತದೆ, ದೇವರೇ ಇವರುಗಳಿಗಾಗಿ ಆ ಪಾಳಯದ ಒಳಗಡೆ ಪ್ರಕಟವಾಗಿದೆ. ಹಾಗೆ ಈ ರಾತ್ರಿಯ ವೇಳೆಯಲ್ಲಿ ಕೆಲವು ಜೀವಿತಗಳಲ್ಲಿ ಸ್ವರ್ಗದ ದೇವರು ಈ ರಾತ್ರಿ ವೇಳೆಯಲ್ಲಿ ಪ್ರಕಟವಾಗಲಿಕ್ಕಾಗಿ ಹೋಗ್ತಾ ಇದ್ದಾರ. ಚಿಕ್ಕವರಿಂದ ಮೊದಲುಗೊಂಡು ದೊಡ್ಡವರ ತನಕ ಪ್ರತಿಯೊಬ್ಬರ ಜೀವಿತದಲ್ಲಿ ಸ್ವರ್ಗದ ಕೃಪೆ ನಿಮ್ಮ ಮುಂದೆಗಡೆ ಪ್ರಕಟವಾಗ್ಲಿಕ್ಕಾಗಿ ಹೋಗ್ತದ. ದೇವರು ಪ್ರಕಟವಾಗ್ಬಿಟ್ರು ಅಂದ್ರೆ ಆಟೋಮೆಟಿಕ್ ಐಗುಪ್ತ ದೇಶ ಬಾಗಿಲು ಓಪನ್ ಆಗ್ಬೇಕು, ಐಗುಪ್ತ ದೇಶದ ಬಾಗಿಲು ತೆರೆಯಲ್ಪಡಬೇಕು. ಇಲ್ಲ ಇಲ್ಲ, ಇವ್ರನ್ನ ಬಿಡಲ್ಲ ಅಂತ ಹೇಳಿದ್ರೆ ಎಲ್ಲ ಶತ್ರುಗಳು ದೇವರ ಮುಂದೆಗಡೆ ಮೊಣಕಾಲು ಹಾಕಲೇಬೇಕು. ಇವತ್ತು ಇಸ್ರಾಯೇಲ್ ಜನರ ಸಾಗಿಸಲಿಕ್ಕೆ, ಮುಂದೆ ಹೋಗಲಿಕ್ಕೆ ಬಿಟ್ಟುಕೊಟ್ಟ ಹಾಗೆ ಸ್ವರ್ಗದ ದೇವರು ಇವತ್ತು ನಿನ್ನ ಕೆಲವು ವಿಷಯಗಳ ಮುಂದೆಗಡೆ ಅವನು ಕಳಿಸುವ ದೇವರಾಗಿದ್ದಾನೆ. ಕೇಳಿಸ್ಕೊಳ್ರಿ, ಇಸ್ರಾಯೇಲ್ ಜನರಿಗೆ ದೇವರು ವಾಗ್ದಾನ ಮಾಡಿದ್ರು, ಕಾನಾನ್ ದೇಶ, ಈ ದೇಶಕ್ಕೆ ನಾನು ನಿಮ್ಮನ್ನು ಸೇರಿಸ್ತೀನಿ, ಈ ದೇಶದಲ್ಲಿ ನಾನು ನಿಮ್ಮನ್ನು ಹಿಡ್ತೀನಿ, ಈ ದೇಶದಲ್ಲಿ ನಿಮ್ಮ ಕನಸು ಎಲ್ಲ ನಾನು ನೆರವೇರಿಸ್ತೇನೆ ಅಂತ ದೇವರು ವಾಗ್ದಾನ ಮಾಡಿದರು. ಇದು ದೇವರಿಗೂ ದೇವರ ಜನರಿಗೂ ತುಂಬ ಸೂತವಾಗಿತ್ತು, ಒಳ್ಳೆಯ ಒಂದು ಸಮಾಧಾನಕರವಾಗಿತ್ತು. ಆದರೆ ಇದು ಶತ್ರುವಿಗೆ ಇಷ್ಟ ಆಗಿರಲಿಲ್ಲ, ಇದು ವೈರಿಗೆ ಇಷ್ಟ ಆಗಿರಲಿಲ್ಲ. ಅವನು ಸವಾಲಾಗಿ ನಿಂತುಕೊಂಡ, ಇಲ್ಲ ನಾನು ಹೋಗಕ್ಕೆ ಬಿಡಲ್ಲ, ಇಲ್ಲ ನಾನು ಹೋಗಕ್ಕೆ ಬಿಡಲ್ಲ. ಶತ್ರು ಹೇಳ್ದ ನಾನು ಹೋಗ್ಲಿಕ್ಕೆ ಬಿಡಲ್ಲ ಅಂತ. ದೇವರು ಹೇಳಿದ್ರು, ಇರುವಾತನಾಗಿರುವಾತನ ಇವನಿದ್ದಾನೆ, ಅವನು ಪ್ರಕಟ ಆಗ್ಲಿಕ್ಕಾಗಿ ಹೋಗ್ತಾನೆ. ಅವನು ಪ್ರಕಟ ಆದರೆ ಕೆಲವೊಂದು ಅದ್ಭುತಗಳು ನಡೆಯುತ್ತೆ. ಕೆಲವೊಂದು ಅದ್ಭುತಗಳು ನಡೆಯುವಾಗ ಶತ್ರು ಭಯ ಪಡ್ತಾನೆ. ಓ ಇಲ್ಲ, ನಾವಿರೋ ಪಾಳಯದ ಒಳಗಡೆನೆ, ಶತ್ರುವಿನ ಪಾಳಯದ ಒಳಗಡೆನೆ ಇವರ ದೇವರು ಇವರುಗಳಿಗಾಗಿ ಇಳಿದು ಬಂದಿದ್ದಾನೆ.
ಅಂತೇಳಿ ಅವನು ತಿಳಿದುಕೊಂಡು ಜನರನ್ನ ಬಿಡಲಿಕ್ಕೆ ಪ್ರಾರಂಭ ಮಾಡ್ದ. ಜನರನ್ನ ಬಿಟ್ಟ ಮುಂದೆ ಹೋಗ್ತಾ ಇದ್ದಾನೆ. ಆಲ್ರೆಡಿ ಶತ್ರು ತಡೆಯಾಗಿ ನಿಂತಿದ್ದ. ಆ ತಡೆಯನ್ನು ದೇವರು ನೀಗಿಸಿದ್ರು. ಈಗ ಹೋಗ್ತಾ ಇದ್ದಾರೆ. ಹೋಗ್ತಾ ಇರುವಾಗ ಇವರೇ ತಡೆಗಳಾಗಿ ಮಾರ್ಪಡ್ತಾ ಇದ್ದಾರೆ. ಯಾರು ಯಾರು ಆಲ್ರೆಡಿ ಇಸ್ರೇಲ್ ಜನರು ಯಾವಾಗೋ ಹೋಗಿ ವಾಗ್ದಾನ ದೇಶಕ್ಕೆ ಸೇರ್ಬೇಕಾಗಿತ್ತು. ಯಾವಾಗೋ ವಾಗ್ದಾನ ದೇಶಕ್ಕೆ ಹೋಗಿ ಸೇರ್ಬೇಕಾಗಿತ್ತು. ಆದರೆ ಇವರ ಒಂದು ಗುಣಗುಟ್ಟುವಿಕೆ, ಇವರ ಸಡನ್ ಡಿಸಿಷನ್, ಕೆಲವೊಂದು ತಪ್ಪಾದ ತೀರ್ಮಾನಗಳನ್ನು ಇವರು ಖುದ್ದಾಗಿ ತೆಗೆದುಕೊಂಡ ನಿಮಿತ್ತವಾಗಿ ಈಗ ವಾಗ್ದಾನ ದೇಶಕ್ಕೆ ತಡೆ ಆಗ್ತಾ ಇದೆ. ದೇವರು ಹೇಳ್ತಾ ಇದ್ದಾರೆ, ಆಲ್ರೆಡಿ ನಾನು ನಿಮಗೆ ಮಾಡಲ್ಪಟ್ಟಂಥ ವಾಗ್ದಾನದ ಆಶೀರ್ವಾದದ ಕಡೆಗೆ ನಡೆಸಲಿಕ್ಕೆ ನಾನು ಯಾವಾಗೋ ತೀರ್ಮಾನ ಮಾಡಿಬಿಟ್ಟೆ. ಆ ತೀರ್ಮಾನ ಮಾಡಿ ಕೂಡ ನಾನು ನಿಮ್ಮನ್ನು ಆಲ್ರೆಡಿ ನಡೆಸ್ಕೊಂಡು ಹೋಗ್ಬಿಟ್ಟೆ. ಅರ್ಧ ದಾರಿಗೆ ನೀವು ಬಂದಿದ್ದೀರಿ. ಅರ್ಧ ದಾರಿಯಲ್ಲಿ ಬಂದು ನಿಮ್ಮ ಒಂದು ಸಡನ್ ಆಗಿರೋ ಒಂದು ಕೆಲವೊಂದು ಡಿಸಿಷನ್ಗಳು, ಕೆಲವೊಂದು ತೀರ್ಮಾನಗಳು ನಿಮಗೆ ಅವು ತಡೆಯಾಗಿ ನಿಂತಿದೆ. ಹಿಂದೆ ಮುಂದೆ ನಾವು ಏನು ಆಲೋಚನೆ ಮಾಡಲ್ಲ, ಸಡನ್ ಆಗಿ ತೀರ್ಮಾನ ಮಾಡ್ತೇವೆ. ಅದು ದೇವರ ಅನುಗುಣವಾಗಿರೋದಿಲ್ಲ, ದೇವರ ಪದ್ಧತಿಗೆ ಅನುಗುಣವಾಗಿರಲ್ಲ, ದೇವರ ಚಿತ್ತಕ್ಕೆ ಅನುಗುಣವಾಗಿರಲ್ಲ. ಅದು ಕೆಲವೊಂದು ನಾವೇ ತಡೆಗಳಾಗಿ ನಿಂತಿರ್ತೀವಿ. ದೇವರು ಹೇಳ್ತಾ ಇದ್ದಾರೆ, ನಮ್ಮ ಆಶೀರ್ವಾದಕ್ಕೆ, ನಮ್ಮ ಬಿಡುಗಡೆಗಳಿಗೆ ನಮ್ಮ ಒಂದು ಕೆಲವೊಂದು ತೀರ್ಮಾನಗಳು ಈ ರಾತ್ರಿಯ ವೇಳೆಗಳಲ್ಲಿ ತಡೆಯಾಗಿ ನಿಂತಿದೆ ಎಂಬುದಾಗಿ ಹೇಳಿ ಸೈನ್ಯಗಳ ಒಡೆಯನಾಗಿರುವಂತಹ ಪರಿಶುದ್ಧ ಆತ್ಮನು ಆಲೋಚನೆಯನ್ನು ಒದಗಿಸ್ತಾ ಇದ್ದಾನೆ. ಈ ತೀರ್ಮಾನಗಳು ಬದಲಾಗಲೇ. ರಾಬಾ ಶಬಾದಡಗಾದಬ. ಯಾವಾಗ ನಾವು ಯೇಸುವನ್ನು ನಂಬಿದವೋ, ಯಾವಾಗ ನಾವು ಯೇಸುವನ್ನು ಸ್ವೀಕಾರ ಮಾಡಿದವೋ, ಆವಾಗಲೇ ಅವನು ನಮಗೊಂದು ಸ್ಥಾನ, ಮಾನ, ಪದವಿ, ಬಿಡುಗಡೆ ಎಲ್ಲ ಕೊಟ್ಟುಬಿಟ್ಟಿದ್ದಾನೆ. ಅಲ್ಲಿಗೆ ನಮ್ಮನ್ನು ನಿಲ್ಲಿಸಬೇಕಂತ ಒಂದು ತೀರ್ಮಾನ ಮಾಡಿಬಿಟ್ಟಿದ್ದಾನೆ. ನಾವು ಪ್ರಾರಂಭ ದಿನಗಳಲ್ಲಿ ಉತ್ಸಾಹದಿಂದ ಜಯದ ಘೋಷದೊಂದಿಗೆ ಅರ್ಧ ಭಾಗ ಬಂದುಬಿಟ್ಟು ಇನ್ನು ಅರ್ಧ ಭಾಗ ಇದೆ. ಇನ್ನು ಅರ್ಧ ಭಾಗದಲ್ಲೇ ನಮ್ಮ ಒಂದು ಕೆಲವೊಂದು ಬೇಡದಿರೋ ತೀರ್ಮಾನಗಳು ನಮ್ಮ ಆಶೀರ್ವಾದಗಳಿಗೆ, ನಮ್ಮ ಅನುಗ್ರಹಗಳಿಗೆ, ನಮ್ಮ ಬಿಡುಗಡೆಗಳಿಗೆ ತಡೆಯಾಗಿದೆ ಎಂಬುದಾಗಿ ಹೇಳಿ ಈ ರಾತ್ರಿಯ ವೇಳೆಯಲ್ಲಿ ಸ್ವರ್ಗದ ದೇವರ ಆತ್ಮನು ಆಲೋಚನೆಯನ್ನು ಒದಗಿಸ್ತಾ ಇದ್ದಾನೆ. ನಿನ್ನ ಆಲೋಚನೆಗಳು ತಡೆಯಾಗಿರೋ ನಿಮಿತ್ತವಾಗಿ ನೀನು ಎಷ್ಟು ಉಪವಾಸ ಮಾಡಿ, ನೀನು ಎಷ್ಟು ಪ್ರಾರ್ಥನೆ ಮಾಡಿ, ನೀನು ಎಷ್ಟು ಆರಾಧನೆ ಮಾಡಿ, ಅದು ಪ್ರಯೋಜನ ಇಲ್ಲ. ದೇವರು ಹೇಳ್ತಾ ಇದ್ದಾರೆ, ನೀನೇ ಕೆಲವೊಂದು ತೀರ್ಮಾನಗಳು ಮಾಡಿದ್ಯಾ, ನೀನೇ ಒಂದು ಕೆಲವೊಂದು ತೀರ್ಮಾನಗಳನ್ನು ಮಾಡಿ ನಾನು ಉಪವಾಸ ಇದ್ದು ಜಯಿಸ್ತೇನೆ. ಆ ಅಭಿಷೇಕರು ಬಂದು ತಲೆ ಮೇಲೆ ಕೈಟ್ರೆ ಬಿಡುಗಡೆ ಆಗುತ್ತೆ, ಈ ಅಭಿಷೇಕರು ಬಂದು ತಲೆ ಮೇಲೆ ಕೈಟ್ರೆ ಬಿಡುಗಡೆ ಆಗುತ್ತೆ. ದೇವರ ವಾಕ್ಯ ಬೀಳ್ತದೆ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಸರಿಯಾದ ತೀರ್ಮಾನದೊಂದಿಗೆ ನೀನು ನಿಂತ್ಕೊಂಡು ಬಿಟ್ರೆ ಮಿಕ್ಕಿದೆಲ್ಲ ನೀನು ಇರೋ ಜಾಗದಲ್ಲಿ ನೀನು ಹುಡುಕೊಂಡು ಬರ್ತದೆ ಎಂಬುದಾಗಿ ಹೇಳಿ ಸ್ವರ್ಗೀಯ ದೇವರ ಆಲೋಚನೆ ಒದಗಿಸ್ತದೆ. ಪ್ರವಾದನೆ ಯಾವುದರಿಂದ ಬರಬೇಕು? ನಿಜವಾದ ಪ್ರವಾದನೆ ಅಂದ್ರೆ ಏನು? ಕರ್ತರ್ ಕರಂ ಏನ್ ಮೇಲಂಗೆ ಚಲ್ಲಿಂಗೆ ಹೇಳ್ರಪ್ಪ. ನಿಜವಾದ ಪ್ರವಾದನೆ ಅಂದ್ರೆ ಏನು? ನಿಜವಾದ ಪ್ರವಾದನೆ ಯಾವುದು ಗೊತ್ತಾ? ನಿಜವಾದ ಪ್ರವಾದನೆ ನೋಡಿ ಇದು. ಹಲ್ಲೆಲೂಯ. ನಿಜವಾದ ಇದೇ ರೀ ಪ್ರವಾದನೆ. ಇದರಲ್ಲಿ ಏನಿದೆಯೋ ಅದೇ ದೇವರು ಮಾತಾಡೋದು. ನಾವೆಲ್ಲ ಹೊರ್ತೀವಿ ಪ್ರವಾದನೆ ಪ್ರವಾದನೆ ಪ್ರವಾದನೆ. ಏನು ಪ್ರವಾದನೆ? ಓಡಿ, ಯಾರು ಹೇಳ್ದಂಗೆ ಕೂಗಿ ಕೂಗಿ, ನಾ ಮೋಸ ಹೇಳ್ದಂಗೆ ಸಡನ್ನಾಗಿ ಒಂದು ಟ್ಯೂನ್ ಚೇಂಜ್ ಆಯಿತು. ಕೂಗಿ ಕೂಗಿ, ಇದ್ಯಾವುದಪ್ಪ ಕೂಗಿ? ಕೂಗಿ ಅಲ್ಲ, ಅದು ಓಡಿ ಓಡಿ ಬಂದಿರುವೆ, ಬಲವು ಜಯವಾದ ನಿಂಬಳಿಗೆ. ಹಲ್ಲೆಲೂಯ. ಇವತ್ತು ನಾವು ಎಲ್ಲ ಓಡ್ತಾ ಇದೀವಿ, ಓಡ್ಬೇಕಾದ್ರೆ ಕುಣ್ಕೊಂಡು ಓಡ್ತಾ ಇದ್ದೀವಿ. ಯಾಕೆ ಓಡಿ ಓಡಿ ಸಾಕಾಗ್ಬಿಟ್ಟು ಓಡಿ 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 ಒಂದು ಬಿಡುಗಡೆನೂ ಇಲ್ಲ, ಒಂದು ಅದ್ಭುತನೂ ಇಲ್ಲ. ಫರಿಸಾಯರು ಸದ್ದುಕಾರೆಲ್ಲ ಬರ್ತಾರೆ, ಎಸಪ್ಪ ಒಂದು ಅದ್ಭುತ, ಎಸಪ್ಪ
ಒಂದು ಅದ್ಭುತ. ಆಗ ಹೇಳ್ತಾರೆ ದೇವರು, ಈ ಸಂತತಿ ಸರ್ವ ಸಂತತಿ ಅಲ್ಲ, ಇವರುಗಳಿಗೆ ಈ ನೋಹನ ಈ ಒಂದು ಒಬ್ಬ ಯಾಜಕ ಇದ್ದಾನೆ, ಆ ಯಾಜಕನ ಹತ್ರ ಬರೋವರೆಗೂ ಅಷ್ಟೇ ಅದ್ಭುತ. ಜಕ್ಕಾರಿ ಎಂಬುದಾಗಿ ಹೇಳುವಂಥ ಅಲ್ಲಿವರೆಗೂ ಅಷ್ಟೇ ಅದ್ಭುತ. ಇನ್ನು ಅದ್ಭುತಗಳು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಿಮ್ಮ ಮಂಡು ಏನು ಮಂಡು? ಜಗತ್ ಮಂಡು ಅಂತ ಹೇಳ್ತಾರಲ್ಲ, ಹಂಗೆ ಮಂಡು. ಎಷ್ಟೇ ಪ್ರವಾದನೆ ಬಂದ್ರು, ದೇವರ ವಾಕ್ಯ ಹೊರಟರು, ಎಷ್ಟೇ ದೇವರ ವಾಕ್ಯ ನಿಮ್ಮ ಕೈಲಿ ಕೊಟ್ಟರು ಕೂಡ ಮತ್ತೊಂದು ಕಡೆ ನಾವು ಓಡೋಗ್ತೀವಿ. ಇಸ್ರಾಯೇಲ್ ಜನರಿಗೆ ಜಯವು ಫಲವು ದೇವರ ಮಂಜೂಷವಾಗಿತ್ತು. ಹಲ್ಲೆಲೂಯಾ. ಎಲ್ಲಿವರೆಗೂ ಇಸ್ರಾಯೇಲ್ ಜನರು ದೇವರ ಮಂಜೂಷವನ್ನ ಇಟ್ಟುಕೊಂಡು ನಡೆದ್ರು, ಅಲ್ಲಿವರೆಗೂ ಅವರಿಗೆ ಜಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇಸ್ರಾಯೇಲ್ ಜನರು ಎಲ್ಲಿವರೆಗೂ ಮಂಜೂಷವನ್ನು ಇಟ್ಟುಕೊಂಡು ಅವರು ಪ್ರಯಾಣವನ್ನು ಓಡಿದ್ರು, ಅಲ್ಲಿವರೆಗೂ ಅವರಿಗೆ ಬಿಡುಗಡೆ. ಇವತ್ತು ನಾವು ಇದು ಬೇಡ ಅಷ್ಟೇ, ನಮಗಿದು ಬೇಡ ಪ್ರವಾದನೆ, ಇದು ನಮಗೆ ಬೇಡ ಅಷ್ಟೇ ಬಿಡುಗಡೆ. ಹಲ್ಲೆಲೂಯಾ. ನಿನ್ನ ಪ್ರವಾದನೆ ಇದರ ಒಳಗಡೆ ಇದೆ, ನಿನ್ನ ಬಿಡುಗಡೆ ಇದರ ಒಳಗಡೆ ಇದೆ, ನಿನ್ನ ಆಶೀರ್ವಾದ ಇದರ ಒಳಗಡೆ ಇದೆ. ಇದು ನಿನ್ನ ಒಳಗಡೆ ಬಂದ್ರೆ ಅದು ಅನುಭವ ಇರೋರಿಗೆ ಮಾತ್ರವೇ ಸಾಧ್ಯ, ಅನುಭವ ಇರೋರಿಗೆ ಮಾತ್ರವೇ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಈ ವಾಗ್ದಾನ, ಈ ಪ್ರವಾದನೆ, ಈ ವಾಕ್ಯ ನಿನ್ನ ಬಾಯಲ್ಲ, ನಿನ್ನ ಹೃದಯದ ಒಳಗಡೆ ಬಂದುಬಿಟ್ರೆ ಇದರಲ್ಲಿ ಏನೆಲ್ಲ ಆಶೀರ್ವಾದಗಳು ಬರೆಯಲ್ಪಟ್ಟಿದೆಯೋ, ಏನೆಲ್ಲ ಪ್ರವಾದನೆಗಳು ಹೇಳಲ್ಪಟ್ಟಿದೆಯೋ ಅದು ನಿನಗೆ. ಇಲ್ಲ ಇದ್ದೀರಿ? ಈಗ ನೀವು ಹೇಳಬೇಕು, ಇದರಲ್ಲಿರೋ ಆಶೀರ್ವಾದ ಚೆನ್ನಾಗಿದೆಯಾ, ಬೇರೆ ಪಾಸ್ಟರ್ ಮೂಲಕವಾಗಿ ಬರೋಂಥ ಆಶೀರ್ವಾದ ಚೆನ್ನಾಗಿದೆಯಾ? ಸರಿ, ಪಾಸ್ಟರ್ ಹತ್ರ ಎಷ್ಟು ಆಶೀರ್ವಾದಗಳಿರ್ಬೋದು, ಇದರಲ್ಲಿ ಎಷ್ಟು ಆಶೀರ್ವಾದಗಳಿರ್ಬೋದು? ಛ ಛ ಛಿ ಛಿ ಛು ಛೇ ಛೆ ಛೈ ಛೌ ಛಂ ಛಂ ಛ. ಹಲ್ಲೆಲೂಯಾ. ಇಲ್ಲೇ ಇದ್ದೀರಾ? ಸರಿ, ಪಾಸ್ಟ್ ಹತ್ರಕ್ಕೆ ನಾವು ಹೋಗ್ತೀವಿ. ಎಷ್ಟು ತಲೆವರೆಗೂ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡೋಕ್ಕಾಗುತ್ತೆ? ನನ್ನ ತಲೆ ಮೇಲೆ, ನಿನ್ನ ತಲೆ ಮೇಲೆ, 4-5 ಜನ ಫ್ಯಾಮಿಲಿ, ಮುಗೀತು. ಇದು ಪಾಸ್ಟರ್ ಕೊಡೋ ಆಶೀರ್ವಾದ. ಇದರಲ್ಲಿ ಒಂದು ಆಶೀರ್ವಾದ ಇದೆ. ಹಲ್ಲೆಲೂಯಾ. ಈ ಆಶೀರ್ವಾದ ಹೇಳುತ್ತೆ, ನೀನು ಎಲ್ಲವನ್ನ ಬಿಟ್ಟು, ಯಾವುದನ್ನ ಬಿಟ್ಟು? ಹಂಗಂತ ಹೇಳ್ಬಿಟ್ಟು ನಾಳೆ ಹೆಂಡತಿ ಮಕ್ಕಳನ್ನ ಅಪ್ಪ ಅಮ್ಮನೆಲ್ಲ ಬಿಟ್ಟು ಅಂತ ಹೇಳ್ತಾ ಇಲ್ಲ. ನಾವೆಲ್ಲ ಹಂಗೆ ಥಿಂಕ್ ಮಾಡಿಬಿಡ್ತೀವಿ. ಅದೇ ತಪ್ಪು ತೀರ್ಮಾನ ಮಾಡಿನೇ ನಮ್ಮ ಪ್ರಯಾಣಕ್ಕೆ ನಾವೇ ತಡೆಯಾಗಿ ನಿಂತಿರೋದು ಗೋಡೆ. ಹಲ್ಲೆಲೂಯಾ. ನಿನ್ನ ವಿಷಯಗಳದು ಏನೇ ಆಗಿರಲಿ, ನಿನ್ನ ವಿಷಯಗಳ ಮೇಲೆ ಬಿಡುಗಡೆ ಆಗ್ಬೇಕಾದ್ರೆ ಎಲ್ಲವನ್ನ ಬಿಡಬೇಕಂತೆ. ಎಲ್ಲವನ್ನಂದ್ರೆ ಏನು? ಎಲ್ಲವನ್ನ ಬಿಟ್ಟು ಬರ್ಬೇಕಂತೆ. ಏನು ಹಂಗಂದ್ರೆ ಏನು ಬಿಡಬೇಕು? ಎಲ್ಲವನ್ನ ಬಿಟ್ಟು ಬರ್ಬೇಕಂತೆ. ಸರಿ, ಈಗ ಎಲ್ಲ ಬಿಟ್ಟು ಬರ್ತೀನಿ. ಎಲ್ಲ ಬಿಟ್ಟು ಬಂದ್ರೆ ಏನ್ ದೇವ್ರೆ? ದೇವ್ರ ವಾಕ್ಯ ಹೇಳ್ತದೆ, ಬಿಡಬೇಕಾದ ಕಾರ್ಯಗಳನ್ನು, ಬಿಡಬೇಕಾದ ವಿಷಯಗಳನ್ನ, ದೇವರ ವಾಕ್ಯಗಳಿಗೆ, ದೇವರ ಪರಲೋಕಕ್ಕೆ ವಿರೋಧವಾಗಿರುವ ಎಲ್ಲ ವಿಷಯಗಳನ್ನ ನೀನ್ ತ್ಯಜಿಸಿ ನೀನ್ ಬಿಟ್ಟು ಬರಕ್ ತಯಾರಾದ್ರೆ ದೇವರ ವಾಕ್ಯ ಹೇಳ್ತದೆ, ನಿನ್ನ 1000 ತಲೆಮಾರುಗಳ ತನಕ ನಾನು ಅನುಗ್ರಹಿಸ್ತೇನೆ. ಅರ್ಥ ಆಗ್ತಾ ಇದೆಯಾ? ಬರೀ 1-2 ತಲೆಗೆ ಮಾತ್ರ ಆಶೀರ್ವಾದ ಬೇಕಾ? 1000 ತಲೆಮಾರುಗಳ ತನಕ ಆಶೀರ್ವಾದ ಬೇಕಾ? ಇದು ಯಾರು ಮಾಡಿರೋ ಪ್ರವಾದನೆ? ದೇವರ ವಾಕ್ಯದಲ್ಲಿರುವಂಥ ಪ್ರವಾದನೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಬಿಡುಗಡೆಗಾಗಿ ಓಡಬೇಕಾ, ದೇವರಿಗಾಗಿ ಓಡಬೇಕಾ? ದೇವರಿಗಾಗಿ ಓಡುವಾಗ ಮಿಕ್ಕಿದೆಲ್ಲ ನಮ್ಮಿಂದ ಓಡ್ಬರ್ತಾವಂತ.
ಬದಲು ನಾವು ದೇವರ ವಾಕ್ಯದಲ್ಲಿ ನಿಂತ್ಕೊಂಡು ಬಿಟ್ರೆ ನಮಗೆ ನಿಲ್ಲಬೇಕಾದ ಆಶೀರ್ವಾದಗಳೆಲ್ಲ ನನ್ನ ಪಾಲದ ಒಳಗಡೆನೆ, ನನ್ನ ಗೂಡಾರದ ಒಳಗಡೆನೆ, ನನ್ನ ಬದುಕಿನ ಒಳಗಡೆನೆ, ನನ್ನ ಜೀವನದ ಒಳಗಡೆ ದೈವ ಆಶೀರ್ವಾದಗಳು ಬಂದು ನಿಲ್ಲುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಸ್ರಾಯೇಲ್ ಜನರು ಮಂಜೂಷವನ್ನ ಎತ್ತುಕೊಂಡು ಹೋದ್ರಂತೆ, ದೇವ್ರ ಜೊತೆನಲ್ಲೇ ಹಿಡ್ಕೊಂಡು ಹೋದ್ರಂತೆ. ಯೋರ್ದಾನ್ ಹೊಳೆ ಹರಿಯೋದು ನಿಂತೋಯ್ತಂತೆ. ಕೆಂಪು ಸಮುದ್ರ 2 ಭಾಗ ಆಯ್ತಂತೆ. ದೇವರ ಮಂಜೂಷವನ್ನ ದೇವರ ಜನರ ಪ್ರಯಾಣದಲ್ಲಿ ಹೊತ್ತುಕೊಂಡು ನಡಿವಾಗ ಅವರ ಮುಂದಗಡೆ ಯೆರಿಕೋ ಕೋಟೆ ತನ್ನಷ್ಟಕ್ಕೆ ತಾನು ಆ ರಾತ್ರಿ ವೇಳೆಯಲ್ಲಿ ಕೆಳಗಡೆ ಬಿತ್ತಂತೆ. ಹಂಗಂದ್ರೆ ಆಶೀರ್ವಾದ ಬೇಕು, ಬಿಡುಗಡೆ ಬೇಕು, ಅದ್ಭುತಗಳು ನಡಿಬೇಕಂದ್ರೆ ಇದ್ರ ಜೊತೆ ನಡಿಬೇಕು ನಾವು. ಅರ್ಥ ಆಗ್ತಾ ಇದೆಯಾ? ದೇವರು ಅನೇಕ ಊರುಗಳಿಗೆ ಹೋದ್ರಂತೆ. ಹೋದ ಜಾಗದಲ್ಲೆಲ್ಲ ಬಿಡುಗಡೆಗಳು, ಅದ್ಭುತಗಳು ಭಯಂಕರವಾಗಿ ನಡೀತಂತೆ. ಅಲ್ಲಿ ನಂಬಿಕೆ ಜಾಸ್ತಿ ಇತ್ತಂತೆ. ಸ್ವಂತ ಊರಿಗೆ ಬಂದ್ರಂತೆ. ಸ್ವಂತ ಊರಿಗೆ ಬರುವಾಗ ಅಲ್ಲಿ ಜನಗಳು ನಂಬಿಲ್ವಂತೆ. ಜನಗಳಲ್ಲಿ ನಂಬಿಲ್ವಂತೆ, ಇಲ್ಲಿ ಅದ್ಭುತಗಳೇ ನಡೆದಿಲ್ವಂತೆ. ಹಂಗಾರೆ ಊರಲ್ಲಿ ಏಸು ಇಲ್ವಾ? ಆ ಪಾಳ್ಯದಲ್ಲಿ ಏಸು ಇಲ್ವಾ? ಆ ಸ್ಥಳದಲ್ಲಿ ಏಸು ಇಲ್ವಾ? ಏಸು ಇದ್ದಾರೆ. ನೀನಿರೋ ಜಾಗದಲ್ಲಿ ಹೇಗೆ ಕರಿತೀಯೋ ಹಾಗೆ, ನೀನಿರೋ ಜಾಗದಲ್ಲಿ ಹೇಗೆ ನಂಬ್ತೀಯೋ ಹಾಗೆ, ನೀನಿರೋ ಜಾಗದಲ್ಲಿ ಹೇಗೆ ಪ್ರಾರ್ಥನೆ ಮಾಡ್ತೀಯೋ ಹಾಗೆ, ನೀನಿರುವ ಜಾಗದಲ್ಲಿ ಹೇಗೆ ಪರಿಶುದ್ಧವಾಗಿರ್ತೀಯೋ ಹಾಗೆ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಿಮ್ಮ ಮಧ್ಯದಲ್ಲಿ ಶುದ್ಧಿ ಮಾಡಿಕೊಳ್ಳ್ರಿ, ನಾಳೆ ನಿಮ್ಮ ಮಧ್ಯದಲ್ಲಿ ನಾನೇ ಅದ್ಭುತಗಳನ್ನು ಮಾಡ್ತೇನೆ. ಪ್ರೈಸ್ ದಿ ಲಾರ್ಡ್. ಅದ್ಭುತಗಳು ನಡಿಬೇಕಾ? ಶುದ್ಧೀಕರಣ ಉಂಟಾಗಬೇಕು. ಶುದ್ಧೀಕರಣ ನಿನ್ನಲ್ಲಿ ಉಂಟಾದ್ರೆ ಆಟೋಮೆಟಿಕ್ ಬಿಡುಗಡೆ ನಿನ್ನಲ್ಲಿ ಆದಷ್ಟು ಅದು ನಡೀತಾ ಇರ್ತದೆ. ಸರಿ, ನಾನು ನಿಲ್ಲಿಸ್ತೀನಿ, ಯಾಕಂದ್ರೆ ನೀವೆಲ್ಲ ಆಸಕ್ತಿ ಉಳ್ಳವರಾಗಿಲ್ಲ, ಬೇರೆ ಹುಷಾರು ಬೇರೆ ಇಲ್ಲ. ಹಲ್ಲೆಲೂಯಾ. ಆದರೆ ಬಿಡುಗಡೆಗಳು ಇವತ್ತು ನಡೆದಿರ್ತದೆ. ನೀನು ನಂಬ್ಕೊಂಡು ಬಂದ್ರೆ ವಿಷಯ ಏನೇ ಆಗಿರಲಿ, ಸುಮ್ಮನೆ ಎಲ್ಲದಕ್ಕೂ ಕೈ ಎತ್ತಬೇಡ್ರಿ. ದೇವರು ಕಚ್ಚಕ್ಕಾಗಿ ಕಳಿಸ್ಬಿಡ್ತಾರೆ. ಯಾಕಾಗೆ? ನಿಜ, ಕಚ್ಚಕ್ಕಾಗಿನೂ ಇದೆ, ಕೊಡೋಕ್ಕಾಗಿನೂ ಕೂಡ ಇದೆ. ಕೊಡೋಕ್ಕಾಗಿ ಕೈಯಲ್ಲಿ ಕಚ್ಚೋಕ್ಕೂ ಗೊತ್ತು, ಕಚ್ಚಕ್ಕಾಗಿ ಕೈಯಲ್ಲೇ ಕೊಡ್ಸೋಕ್ಕೂ ಗೊತ್ತು. ಹಲ್ಲೆಲೂಯಾ. ಆದರೆ ನನಗೆ ಗೊತ್ತಿಲ್ಲ, ದೇವ್ರಿಗೆ ಅದ್ಭುತ ಮಾಡೇಬೇಕು. ಯಾಕಂದರೆ ಅವ್ರು ಇಡಕ್ಕೆ ಹೇಳಿದ್ದು ಇಟ್ಬಿಟ್ಟಿದ್ದೀವಿ. ಅದ್ಭುತಗಳು ನಡಿಲೇಬೇಕು, ಅವ್ರ ಅದ್ಭುತ ನಡೆಸಲೇಬೇಕು. ಒಂದು ಹೇಳ್ತೀನಿ ಕೇಳ್ರಿ. ನಿಮ್ಮ ಪ್ರಯಾಣಕ್ಕೆ ದೇವರು ಆಲ್ರೆಡಿ ನಮಗೆ ಕೆಲವೊಂದು ಆಶೀರ್ವಾದಗಳನ್ನು ಮಾಡಿ, ಕೆಲವೊಂದು ವಾಗ್ದಾನಗಳನ್ನು ಮಾಡಿ, ಒಂದು 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 ಇದಕ್ಕೆ ದೇವರು ನಿಮ್ಮನ್ನು ನಡೆಸಬೇಕಂತ ತೀರ್ಮಾನ ಮಾಡಿದ್ದಾರೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ಆ ಪ್ರಯಾಣಕ್ಕೆ ತಡೆಯಾಗಿರುವಂಥ ಕೆಲವೊಂದು ನಿಮ್ಮ ದಾರಿಯ ಮುಂದಗಡೆ ಇರುವಂಥ ನಿಮ್ಮ ಕಾಲ ಪ್ರಯಾಣಕ್ಕೆ ನಡ್ಕೊಂಡು ಹೋಗಬಾರ್ದು, ಇರುವ ಜಾಗದಲ್ಲಿ ಇರಬೇಕು, ಆ ಸ್ಥಳದಲ್ಲಿ ಹೋಗಿ ಮುಟ್ಟಬಾರ್ದು ಅಂತೇಳಿ ನಮ್ಮ ಒಂದು ನಡಿಗೆಯ ಪ್ರಯಾಣಕ್ಕೆ ತಡೆಯಾಗಿರುವಂಥ ಕೆಲವೊಂದು ತಡೆಯ ಕಲ್ಲುಗಳನ್ನು, ತಡೆಯ ಕೋಟೆಗಳನ್ನು, ತಡೆಯ ಬಂಧನಗಳನ್ನು ಈ ರಾತ್ರಿಯ ವೇಳೆಯಲ್ಲಿ ಸ್ವರ್ಗದ ದೇವರು ಅವುಗಳನ್ನು ಇಲ್ಲದೆ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಪ್ರಯಾಣದ ಮುಂದೆಗಡೆ ಇರುವಂತ ತಡೆ, ನೀನು ಗುರಿ ಮುಟ್ಟಬಾರ್ದು. ನೀನು ಎಣಿಸಿದೆಲ್ಲ ಒಳ್ಳೆ ಆಲೋಚನೆ ಹೆಂಗಾರು ಮಾಡಿ ಅಲ್ಲಿ ಹೋಗಿ ನಿಲ್ಲಬೇಕಂತ, ಅಲ್ಲಿ ನಿಲ್ಲಬಾರ್ದು ಅಂತೇಳಿ ಅದಕ್ಕೆ ತಡೆಯಾಗಿರುವಂತ ಎಲ್ಲ ತಡೆಗಳನ್ನ ಇವತ್ತು ನೆಲ ಸಮ ಮಾಡೋದಕ್ಕಾಗಿ ದೇವರು ಹೋಗ್ತಾ ಇದ್ದಾನೆ. ಒಬ್ಬ ದೂತನನ್ನ ಸ್ವರ್ಗದ ದೇವರು ನಿನ್ನ ಮುಂದೆಗಡೆ ಕಳಿಸುವುದಕ್ಕಾಗಿ ಈ ರಾತ್ರಿಯ ವೇಳೆಯಲ್ಲಿ ಅವರು ಹೋಗ್ತಾ ಇದ್ದಾರೆ. ಆ ದೇವದೂತು ನಿನ್ನ ಮುಂದೆಗಡೆ ಬರುವಾಗ ಎಲ್ಲ ಅಲ್ಲಕೊಳ್ಳಗಳನ್ನ, ಎಲ್ಲ ದಿನಗಳನ್ನ ಆ ದೇವದೂತನು ನೆಲಸಮ ಮಾಡಿ ಸರಿಯಾದ ದಾರಿಯಲ್ಲಿ ಈ ರಾತ್ರಿಯ ವೇಳೆಯಲ್ಲಿ ಸ್ವರ್ಗ ನಿನ್ನ ನಡೆಸುವುದಕ್ಕಾಗಿ ಹೋಗ್ತಾ ಇದೆ. ಏನ್ ಆಲೋಚನೆ ಮಾಡಿಕೊಂಡು, ಏನ್ ಇಷ್ಟವನ್ನು ಹೊಂದಿಕೊಂಡು ಎಲ್ಲಿವರೆಗೂ ಬಂದಿದೆಯೋ ಆ ಇಷ್ಟಗಳು ಈ ರಾತ್ರಿಯ ವೇಳೆಯಲ್ಲಿ ಅದು ನೆರವೇರುವುದಕ್ಕಾಗಿ ಹೋಗ್ತಾ ಇದೆ. ರಾಬ ಶಾಬ ದಡಗಾದಬ ರೀಕ ಮಾನ ಪ್ರೌಢ ಪ್ರಮಾಣ.
ದೇವರಾತ್ಮನ ಕಾರ್ಯ ನಡೀಲಿ, ದೇವರ ವಾಕ್ಯದ ಮಹಿಮೆಯಲ್ಲಿ ಇಳೀಲಿ. ರಬ ಶಬ ದಡಗದಬ ರೀಗಮಾನ. ಜೀಸಸ್. ಜೀಸಸ್. ಓ ರಬ ಶಬ ದಡಗದಬ. Praise the Lord. ಐಗುಪ್ತ ದೇಶದ ಒಳಗಡೆ ಒಬ್ಬ ಹುಡುಗ ಜನಿಸ್ತಾ ಇದ್ದಾನೆ. ಐಗುಪ್ತ ದೇಶದ ಒಳಗಡೆ ಒಂದು ಮಗು ಜನ್ಮ ತೆಗೆದುಕೊಳ್ತಾ ಇದೆ. ಆ ಮಗುವಿನ ಹೆಸರೇ ಮೋಶೆ. ಈ ಮೋಶೆ ಸ್ವರ್ಗ ತಾಯಿಯ ಗರ್ಭದಲ್ಲಿರುವಾಗಲೇ ಒಂದು ಉದ್ದೇಶ ಅವನ ಮೇಲಿಟ್ಟಿತ್ತು, ಒಂದು ಪ್ರಯಾಣ ಅವನ ಮೇಲಿಟ್ಟಿತ್ತು, ಒಂದು ದರ್ಶನ ಅವನ ಮೇಲಿಟ್ಟಿತ್ತು, ಒಂದು ಗುರಿ ಅವನ ಮೇಲಿಟ್ಟಿತ್ತು. ಇವನು ಬೆಳೀತಾ ಬರುವಾಗ ಐಗುಪ್ತ ದೇಶದ ಒಳಗಡೆ ಶತ್ರುಗಳೆಲ್ಲ ಎದುರಾಗಿ ನಿಂತುಕೊಂತು, ಇಲ್ಲ ಈ ಮಗುವನ್ನು ಬಿಡಬಾರ್ದು, ಇವನ ಪ್ರಯಾಣವನ್ನು ಬಿಡಬಾರ್ದು, ಇವನ ಪ್ರಯಾಣವನ್ನು ಮುಗಿಸಬೇಕಂತೇಳಿ ಐಗುಪ್ತ ದೇಶದ ಒಳಗಡೆ ಶತ್ರು ಪ್ಲಾನ್ ಮಾಡುವಾಗ ಆ ಶತ್ರುವಿನ ಪಾಳಯದ ಒಳಗಡೆ ಅವನ ಒಂದು ಪ್ರಯಾಣವನ್ನ ಸ್ವರ್ಗೀಯ ದೇವರು ಓಪನ್ ಮಾಡಿಕೊಟ್ಟ ಹಾಗೆ ಒಂದು ಪ್ರಯಾಣ ನಿಮ್ಮ ದರ್ಶನಕ್ಕೆ, ನಿಮ್ಮ ಬಿಡುಗಡೆಗೆ, ನಿಮ್ಮ ಗುರಿಗೆ ನೀವು ಹೋಗಿ ಮುಟ್ಟಬಾರ್ದಂತ ಹೇಳಿ ಒಂದು ತಡೆಯಾಗಿರುವ ಒಂದು ತಡೆಯನ್ನ ಯೇಸುವಿನ ನಾಮದಲ್ಲಿ ಈ ರಾತ್ರಿ ವೇಳೆಯಲ್ಲಿ ಹೊರಗಾಗಲಿ. ಪ್ರೈಸ್ ದಿ ಲಾರ್ಡ್. ಆ ಮೋಶೆ 3 ತಿಂಗಳು ಮಗುವಾಗಿರುವಾಗ ಅವನ ಪ್ರಯಾಣ ಮುಗಿಸ್ಬೇಡ್ಬೇಕಂತೇಳಿ ಶತ್ರು ಆಲೋಚನೆ ಮಾಡುವಾಗ ಸ್ವರ್ಗದ ದೇವರು ಅವನ ಪ್ರಯಾಣವನ್ನ ಅದ್ಭುತವಾಗಿ ನಡೆಸ್ಕೊಟ್ರು. ಒಂದು ಹುಲ್ಲಿನ ಹಂಪಿನಲ್ಲಿ ಆ ಮಗುವನ್ನ ಇಟ್ಟು ಆ ಮಗುವನ್ನ ನೈಲ್ ನದಿಯಲ್ಲಿ ಬಿಡುವಾಗ ಆ ಮಗು ಸುರಕ್ಷಿತವಾಗಿ ಹೋಗ್ತಾ ಇದೆ. ಆ ಮಗು ರಾಣಿಯ ಕೈಯಲ್ಲಿ ಸಿಕ್ಕೋವರೆಗೂ ಸುರಕ್ಷಿತವಾಗಿ ಹೋಗಿ ತಲುಪ್ತಾ ಇದೆ. ಆ ಮಗು ಹೋಗಿ ತಲುಪಬಾರ್ದಂತೇಳಿ ನೈಲ್ ನದಿ ಎಷ್ಟೇ ಆಭರವನ್ನು ಮಾಡಿದ್ರು ಕೂಡ, ಎಷ್ಟೇ ಅದು ಜೋರಾಗಿ ಆಭರಿಸಿದ್ರು ಕೂಡ ಮಗುವಿಗೆ ಏನೂ ಆಗಿಲ್ಲ. ಕಾರಣ ಆ ಪ್ರಯಾಣವನ್ನು ಮಾಡುವಂತೇಳಿ ದೇವರು ಮೌನವಾಗಿಲ್ಲ. ಆ ಪ್ರಯಾಣದಲ್ಲಿ ಆ ಮಗುವಿನ ಜೊತೆಯಲ್ಲಿ ಸ್ವರ್ಗದ ದೇವರಿದ್ರು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಆ ಮಗು ಪ್ರಯಾಣ ಮಾಡುವಾಗ ಅವರೆಲ್ಲ ನೆನೆಸ್ಕೊಂಡ್ರು, ಈ ಮಗುವನ್ನ ಈ ಥರ ಎಷ್ಟೋ ಮಕ್ಕಳನ್ನ ಈ ನೈಲ್ ನದಿ ಮುಳುಗಿಸ್ಬಿಟ್ಟಿದೆ, ತಿಂದುಬಿಟ್ಟಿದೆ. ಆಲ್ರೆಡಿ ಈ ಮೋಶೆ ಈ ಮಗುವನ್ನ ಆ ನೈಲ್ ನದಿಯಲ್ಲಿ ಬಿಡಕಿನ ಮುಂಚೆ ಆ ನೈಲ್ ನದಿಯಲ್ಲಿ ಎಷ್ಟೋ ಮಕ್ಕಳನ್ನ ಕೊಂದಾಕಿದ್ದಾರೆ. ಎಷ್ಟೋ ಮಕ್ಕಳನ್ನ ಆ ನೈಲ್ ನದಿ ನುಂಗು ಬಿಟ್ಟಿದೆ. ಆ ನೈಲ್ ನದಿ ನೆನೆಸ್ತು ಎಲ್ಲ ಮಕ್ಕಳನ್ನ ನುಂಗ ಹಾಕಿದ ಹಾಗೆ, ಎಲ್ಲ ಮಕ್ಕಳನ್ನ ಮುಗಿಸ್ಬಿಟ್ಟ ಹಾಗೆ ಈ ಮೋಶೆಯನ್ನು ಕೂಡ ಎಷ್ಟರ ಮಟ್ಟಿಗೆ ನಾನು ಇವತ್ತು ಮುಗಿಸ್ತೀನಿ ಅಂತೇಳಿ ಆ ನೈಲ್ ನದಿ ತೀರ್ಮಾನ ಮಾಡುವಾಗ ಆ ತೀರ್ಮಾನದ ಮಧ್ಯದಲ್ಲಿ ಒಂದು ದೇವರ ಮಹಿಮೆ ಪ್ರಕಟವಾಗ್ತಾ ಇದೆ. ಈ ಮಗು ಸಾಧಾರಣವಾದ ಮಗುವಲ್ಲ. ಈ ಮಗುವಿನ ಮೇಲೆ ಒಂದು ದರ್ಶನ ಇದೆ. ಈ ಮಗುವಿನ ಮೇಲೆ ದೇವರ ಒಂದು ಪದ್ಧತಿ ಇದೆ. ಈ ಮಗುವಿನ ಪಕ್ಕ ಸರ್ವಶಕ್ತನಾಗಿರುವಂತ ದೇವರ ನೆರಳು ಇದೆ. ದೇವರ ನೆರಳು ಆ ಮಗುವಿನ ಪಕ್ಕ ಇರುವುದ ನಿಮಿತ್ತವಾಗಿ ಆ ಮಗುವಿನ ಪ್ರಯಾಣವನ್ನ ಆ ನೈಲ್ ನದಿ ಆಗಲಿ, ಆ ಶತ್ರು ಆಗಲಿ, ಆ ವೈರಿ ಆಗಲಿ ಮುಟ್ಟಕ್ಕಾಗಿಲ್ಲ. ಕಾರಣ ಆ ಮಗುವಿನ ಮೇಲೆ ದೇವರ ಮುದ್ರೆ. ಈ ರಾತ್ರಿಯ ವೇಳೆಯಲ್ಲಿ ಕೆಲವರ ಮೇಲೆ ಸ್ವರ್ಗದ ದೇವರು ಬಿಡುಗಡೆಯ ಮುದ್ರೆ ಹಾಕಲಿ, ಬಿಡುಗಡೆಯ ಮುದ್ರೆ ಹಾಕಲಿ. ದೇವರು ನಿಮ್ಮ ಸಂಗಡ ಇರುವುದು ಗುರುತಿನ ಮುದ್ರೆಯನ್ನ ಈ ರಾತ್ರಿಯ ವೇಳೆಯಲ್ಲಿ ಹಾಕಲಿ. ರಬ ಶಬ ದಡಗದಬು ರೀಕ ಮಾನ ಪ್ರೌಢ ಪ್ರಮಾಣ
Jesus. ಆ ಮಗುವಿನ ಮೇಲೆ ದೇವರ ವಿಶೇಷವಾದ ಮುದ್ರೆ ಹಾಕಲ್ಪಟ್ಟಿತ್ತು. ಆ ಮಗುವಿನ ಮೇಲೆ ದೇವರ ವಿಶೇಷವಾದ ಮುದ್ರೆ ಹಾಕಲ್ಪಟ್ಟ ನಿಮಿತ್ತವಾಗಿ ಆ ಮಗುವನ್ನ ಶತ್ರು ಜಯಿಸಕ್ಕಾಗಿಲ್ಲ. ಆ ಮಗುವಿನ ಪ್ರಯಾಣವನ್ನ ಶತ್ರು ತಡೆ ಮಾಡಕ್ಕಾಗಿಲ್ಲ. ಇವತ್ತು ಸ್ವರ್ಗದ ದೇವರು ನಿಮ್ಮ ಪ್ರಯಾಣಕ್ಕೆ ತಡೆಯಾಗಿರುವಂತ ಕೆಲವು ತಡೆಗಳನ್ನ ಒಡೆದು ಹಾಕಿ ಪ್ರಯಾಣಕ್ಕೆ ಸೂಕ್ತವಾಗಿರುವಂತ ಒಂದು ವಿಶೇಷವಾಗಿರುವಂತ ಒಂದು ಮುದ್ರೆಯನ್ನ ಈ ರಾತ್ರಿಯ ವೇಳೆಯಲ್ಲಿ ನಿನ್ನ ಜೀವನದಲ್ಲಿ ಸ್ವರ್ಗದ ದೇವರು ತೀರ್ಮಾನ ಮಾಡಿ ಈ ರಾತ್ರಿಯ ವೇಳೆಯಲ್ಲಿ ಸ್ವರ್ಗದ ಮುದ್ರೆ ನಿನ್ನ ಮೇಲೆ ಹಾಕಲ್ಪಡುವುದಕ್ಕಾಗಿ ಹೋಗ್ತಾ ಇದೆ. ರಬ ಶಬ ದದಗದಬ. ಕೆಲವು ಜನರು ತೀರ್ಮಾನ ಮಾಡಿದಿರಿ, ಹೆಂಗಾದ್ರೂ ಮಾಡಿ ಈ ಒಂದು ಕಾರ್ಯನ ನಾವು ಮುಟ್ಟಬೇಕು, ಜಯಿಸ್ಬೇಕು, ಈ ಒಂದು ಪದವಿಯಲ್ಲಿ ನಾವು ಹತ್ತಬೇಕು, ನನ್ನ ಕುಟುಂಬ ಈ ಸ್ಥಾನದಲ್ಲಿರಬೇಕು, ನನ್ನ ಬದುಕು ಈ ಒಂದು ಸ್ಥಾನದಲ್ಲಿರಬೇಕು. ಅನೇಕ ವರ್ಷಗಳಿಂದ ನೀವು ತೀರ್ಮಾನ ಮಾಡಿ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀರಿ. ಆಲ್ರೆಡಿ 4-5 ಹೆಜ್ಜೆಗಳು ಮುಂದೆ ಇಟ್ಟಿದ್ದೀರಿ, ಆದ್ರೂ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಏನೋ ತಡೆ, ಏನು ಹಿಂದೆಗಡೆ ಎಳೆದಂಗೆ, ಅಯ್ಯೋ ಬೇಡ ಅಂತೇಳಿ ಸುಮ್ಮನೆ ಮಾಡೋ ಹಾಗೆ, ಇದೆಲ್ಲ ಒಂದು ತಡೆಯ ಕೋಟೆಗಳಂತೇಳಿ ಸ್ವರ್ಗದ ದೇವರು ಮಾತಾಡ್ತಾ ಇದ್ದಾರೆ. ಬಟ್ ಈ ರಾತ್ರಿ ವೇಳೆಯಲ್ಲಿ ನೀನಾಗಿ ನೀನು ಇಲ್ಲಿ ಬಂದಿಲ್ಲ. ಈ ರಾತ್ರಿಯ ವೇಳೆಯಲ್ಲಿ ಸ್ವರ್ಗದ ದೇವರು ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ. ಆ ತಡೆಯನ್ನು ಹೊಡೆದ ಹಾಕಿ ಇವತ್ತೊಂದು ಪ್ರಯಾಣ ಪೂರ್ತಿ ಮಾಡುವಂತೆ ಒಂದು ಮುದ್ರೆ. ರಬ ಶಬ ಹಡಗದಬ. ದೇವರ ಕರ ಇವರುಗಳ ಮೇಲೆ ಇಳಿಯಲ್ಪಡಲಿ, ದೇವರ ಕೃಪೆ ಇವರುಗಳ ಮೇಲೆ ಇಳಿಯಲ್ಪಡಲಿ, ದೇವರ ಮಹಿಮೆ ಇವರುಗಳ ಮೇಲೆ ಇಳಿಯಲ್ಪಡಲಿ, ದೇವರ ಬಿಡುಗಡೆಯ ಸೂಚನೆ ಇವರುಗಳ ಮೇಲೆ ನಡೆಯಲಿ. ಒಂದೇ ಒಂದು ಆಲೋಚನೆ ಹೇಳಿ ನಾನು ನಿಲ್ಲಿಸ್ತೀನಿ. ಶಿಷ್ಯರು ಪ್ರಯಾಣ ಮಾಡ್ತಾ ಇದ್ದಾರೆ. ಈ ಪ್ರಯಾಣ ಮಾಡಕ್ಕೆ ಕೇಳಿದ್ ಬೇರೆ ಯಾರು ಅಲ್ಲ, ಈ ಪ್ರಯಾಣ ಮಾಡಕ್ಕೆ ಕೇಳಿದ್ದು ಸ್ವರ್ಗದ ದೇವರೇ. ಹಲೋ, ಗಮನ ಇಟ್ಟು ಕೇಳಿಸ್ಕೊಳ್ರಿ, ಇದು ಲಾಸ್ಟ್ ಆಲೋಚನೆ. ಈ ಆಲೋಚನೆ ಹೇಳ್ಬಿಟ್ಟು ದೇವ್ರು ಯಾರನ್ನ ಕರೀತಾರೋ ನಾನು ಅವ್ರ ಮುಂದಗಡೆ ಕರೆದ್ಬಿಟ್ಟು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಮತ್ತು ದೇವ್ರು ಯಾರು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡೋ ಅಂತ ಹೇಳ್ತಾರೋ, ತೋರಿಸ್ಕೊಡ್ತಾರೋ ಅವ್ರ ತಲೆಗಳ ಮೇಲೆ ಕೈ ಇಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ. ಆದರೆ ನಾನು ನಿಮ್ಮ ತಲೆಗಳ ಮೇಲೆ ಕೈ ಇಟ್ಟರೆ ಸಮಥಿಂಗ್ ನಡೆಯುತ್ತೆ, ಅದಂತ ಗ್ಯಾರಂಟಿ. ದೊಡ್ಡ ಕಾರ್ಯಗಳು ನಡೆಯುತ್ತೆ. ಸುಮ್ಮನೆ ಬಂದು ನಿಮ್ಮ ತಲೆ ಮೇಲೆ ಕೆಡೋಕ್ಕಾಗಲ್ಲ. ದೇವರು ಯಾರನ್ನ ತೋರಿಸ್ಬಿಟ್ಟು ಕೈ ಇಡು ಅಂತ ಹೇಳ್ತಾರೋ ಅವ್ರ ಮೇಲೆ ನಾನು ಕೈ ಇಡ್ತೀನಿ. ಕೆಲವೊಂದು ಕಾರ್ಯಗಳು ನಡೆದಿರ್ತದೆ. ಅಲ್ಲೂಯ್ಯ, ಬಿಡುಗಡೆ ಹೊಂದಿಕೊಳ್ಳೋದು ಬಿಡಬೇಕಾಗಿರೋದು ನಿಮ್ಗೆ ಸಂಬಂಧಪಟ್ಟಿದ್ದು. ಆದರೆ ನಿಮ್ಮ ಯಾತ್ರೆಗೆ, ನಿಮ್ಮ ಪ್ರಯಾಣಕ್ಕೆ, ನಿಮ್ಮ ಗುರಿಗೆ, ನಿಮ್ಮ ಆಶೀರ್ವಾದಕ್ಕೆ ನೀವು ಮುಂದೆ ಹೋಗಬಾರ್ದು ಅಂತೇಳಿ ಕೆಲವೊಂದು ತಡೆಯ ಕೋಟೆಗಳಿವೆ. ಅದು ಒಡೆಯಲ್ಪಡೋದು ನಿಶ್ಚಯ. ಅದು ಒಡೆಯಲ್ಪಡಬೇಕಾದ್ರೆ ಇವತ್ತು ನೀನು ಆರ್ಭಟಿಸಬೇಕು. ನೀನು ದೇವರ ಆತ್ಮದಲ್ಲಿ ಆರ್ಭಟಿಸಬೇಕು, ದೇವರ ನಂಬಿಕೆಯಲ್ಲಿ ಆರ್ಭಟಿಸಬೇಕು. ನೀನು ನಂಬಿಕೆಯಲ್ಲಿ ಆರ್ಭಟಿಸೋದಾದ್ರೆ ಇವತ್ತು ತನ್ನಷ್ಟಕ್ಕೆ ತಾನೇ ನಿನ್ನ ಮುಂದೆಗಡೆ ಇರುವಂತಹ ಆ ತಡೆಯ ಕೋಟೆ ಯೇಸುವಿನ ನಾಮದಲ್ಲಿ ಕೆಡವಿ ನಿನ್ನ ಮುಂದೆಗಡೆ ಕೆಳಗಡೆ ಬಿಡುವಂತ ಒಂದು ಕಾರ್ಯ ಈ ರಾತ್ರಿಯ ವೇಳೆಯಲ್ಲಿ ನಡೆಯುವುದಕ್ಕಾಗಿ ಹೋಗ್ತಾ ಇದೆ. ನಡೀಲಿ. ಪ್ರೌಢ ಪ್ರಮಾಣ. ಯೇಸು ಸ್ವಾಮಿ ಶಿಷ್ಯರಿಗೆ ಒತ್ತಾಯ ಮಾಡಿ ಒಂದು ಪ್ರಯಾಣವನ್ನ ಮಾಡಬೇಕು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಶಿಷ್ಯರು ಹಿಂದೆ ಮುಂದೆ ತುಳಿತಾರೆ. ಯೇಸು ಬಿಡಲ್ಲ. ಇಲ್ಲ, ನೀವು ಇವತ್ತು ಪ್ರಯಾಣ ಮಾಡಲೇಬೇಕು. ಈ ದಡದಿಂದ ಆ ಗೆನೆಸರ್ ಎಂಬುದಾಗಿ ಒಂದು ದಡಕ್ಕೆ ನೀವು ಹೋಗ್ಲೇಬೇಕಂತೇಳಿ ಸ್ವರ್ಗದ ದೇವರು ಆ ಸಂಜೆ ವೇಳೆಯಲ್ಲಿ ಶಿಷ್ಯರೊಟ್ಟಿಗೆ ಮಾತಾಡ್ತಾರೆ. ಶಿಷ್ಯರೊಟ್ಟಿಗೆ ಮಾತಾಡಿ ಶಿಷ್ಯರನ್ನ ಆ ದೋಣಿಯಲ್ಲಿ ಕಳಿಸಿಬಿಟ್ಟು ಯೇಸು
ಡೆಸ್ಪರೇಟ್ ಆಗಿ ಹೋಗಿ ಅವರು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಪ್ರಾರ್ಥನೆ ಮಾಡ್ತಾ 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 ಇರುವಾಗ ರಾತ್ರಿ ಕಳೆಯುತ್ತೆ. ರಾತ್ರಿ ಆಗ್ತಾ ಇರ್ತದೆ. ಈ ಶಿಷ್ಯರನ್ನ ದೇವರು ಒತ್ತಾಯ ಮಾಡಿ ನೀವು ಆ ಕಡೆ ದಡಕ್ಕೆ ಹೋಗ್ಬೇಕಂತ ಹೇಳಿ ಕಳಿಸ್ತಾರೆ. ಇವರು ಅರ್ಧ ದಾರಿಗೆ ಹೋಗಿರ್ತಾರೆ, ಇನ್ನು ಅರ್ಧ ದಾರಿ ಪ್ರಯಾಣ ಮಾಡಬೇಕಾಗಿರುತ್ತದೆ. ಆದ್ರೆ ಈ ಪ್ರಯಾಣವನ್ನ ಮಾಡಲಿಕ್ಕೆ ಪ್ರೇರೇಪಿಸಿದ್ದು ಸ್ವರ್ಗದ ದೇವರೇ. ಇದು ತೀರ್ಮಾನ ಮಾಡಿದ್ದು ಸ್ವರ್ಗದ ದೇವರೇ. ಇದು ಆಲೋಚನೆ ಮಾಡಿದ್ದು ಸ್ವರ್ಗದ ದೇವರೇ. ಸ್ವರ್ಗದ ದೇವರು ಈ ಪ್ರಯಾಣವನ್ನ ತೀರ್ಮಾನ ಮಾಡಿ ಅವರು ಪ್ರಾರ್ಥನೆ ಮಾಡ್ತಾ ಇರುವಾಗ ಈ ಶಿಷ್ಯರೆಲ್ಲ ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇರುವಾಗ ಅರ್ಧ ದಾರಿಗೆ ಹೋಗ್ತಾರೆ. ಸಡನ್ ಆಗಿ ಬಿರುಗಾಳಿಗಳೆದ್ದು ಬರ್ತದೆ, ನೀರಿನ ಅಲೆಗಳೆದ್ದು ಬರ್ತದೆ. ಶತ್ರು ಹೇಳ್ತಾನೆ, ನಿನ್ ದೋಣಿಲಿ ಯೇಸು ಇಲ್ಲ, ನಿನ್ನ ಹಡಗಿನಲ್ಲಿ ಯೇಸು ಇಲ್ಲ, ಇವತ್ತು ಈ ಪ್ರಯಾಣದಲ್ಲಿ ಯೇಸು ಇಲ್ಲ, ಈ ಮಾರ್ಗದಲ್ಲಿ ಯೇಸು ಇಲ್ಲ, ಇವತ್ತು ನಾವು ನಿಮ್ಮನ್ನ ಮುಗಿಸ್ತೀವಿ ಅಂತ ಹೇಳಿ ಬಿರುಗಾಳಿಗಳೆದ್ದು ನಿಲ್ಲುವಾಗ, ಅಲೆಗಳೆದ್ದು ನಿಲ್ಲುವಾಗ ಇವ್ರು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇವ್ರು ಒದ್ದಾಡ್ತಾ ಇರುವಾಗ ಸಡನ್ ಆಗಿ ಕಡಲಿನ ಮೇಲೆ ಯೇಸು ನಡ್ಕೊಂಡು ಬರ್ತಾ ಇದ್ದಾರ. ಕಡಲಿನ ಮೇಲೆ, ಸಮುದ್ರದ ಮೇಲೆ ಯೇಸು ನಡ್ಕೊಂಡು ಬರ್ತಾ ಇದ್ದಾರ. ನಡ್ಕೊಂಡು ಬಂದು ಹೇಳ್ತಾ ಇದ್ದಾರೆ, ಇದೋ ನಾನು ನಿಮಗಾಗಿದ್ದೇನೆ. ಓ ರಾಬ ಶಾಬ. ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಹೋಗ್ಬೇಕಂತ ಹೇಳಿ ಒಂದು ಪ್ರಯಾಣವನ್ನ ದೇವರು ನಿಮಗಾಗಿ ಇಟ್ಟಿದ್ರೆ ಆ ಪ್ರಯಾಣದಲ್ಲಿ ನೀವು ಒಂಟಿಯಲ್ಲ, ಆ ಪ್ರಯಾಣದಲ್ಲಿ ಯೇಸು. ಹಾ, ಅಲ್ಲಿ ಶತ್ರು ಭಯಂಕರವಾಗಿ ಎದ್ದಿದ್ದುಕೊಂಡು ಹೇಳ್ತಾ ಇದೆ, ಹಾ ಯೇಸು ಇಲ್ಲ, ದೋಣಿಯಲ್ಲಿ ಯೇಸು ಇಲ್ಲ. ದೋಣಿಯಲ್ಲಿ ಯೇಸು ಇಲ್ಲದೆ ಇರ್ಬೋದು, ಬಟ್ ಯೇಸು ಮಾತಾಡಿದಂತ ಮಾತು ಅವರ ಒಳಗಡೆ ಇದೆ. ಯೇಸು ಆ ಕ್ಷಣದಲ್ಲಿ ಇಲ್ಲದೆ ಇರ್ಬೋದು, ಬಟ್ ಯೇಸು ಆ ಕಡೆ ದಡಕ್ಕೆ ಹೋಗ್ಬೇಕಂತೇಳಿ ಮಾತಾಡಿದ್ರಲ್ಲ, ಆ ಮಾತು ಅವರ ದೋಣಿ ಒಳಗಡೆ ಇದೆ. ಆ ಮಾತು ಅವರ ಹೃದಯದ ಒಳಗಡೆ ಇದೆ. ಆ ಮಾತು ಅವರ ಜೊತೆನಲ್ಲಿದೆ. ಯೇಸು ಒಂದು ಮಾತು ಹೇಳಿದ್ರೆ ಸಾಕು, ಅದು ನಡೆದಿರುತ್ತೆ, ಅದಾಗಿರುತ್ತೆ. ನೋಡ್ತಾರೆ ಭಯಂಕರ ಹೋರಾಟ. ಇವ್ರು ನೆನೆಸ್ಕೊಂಡ್ರು, ಇನ್ನಷ್ಟೇ ಪ್ರಯಾಣ ಮಾಡೋಕ್ಕಾಗಲ್ಲ, ಆ ಗುರಿ ಮುಟ್ಟಕ್ಕಾಗಲ್ಲ, ಆ ದಡಕ್ಕೆ ಹೋಗಿ ಸೇರ್ಲಿಕ್ಕೆ ಆಗಲ್ಲ. ಕಾರಣ ಯೇಸು ಇಲ್ಲ, ಸಹಾಯ ಮಾಡೋರಿಲ್ಲ. ಇನ್ನು ನಮ್ಮ ಕತೆ ಮುಗೀತು, ನಮ್ಮ ಜೀವನ ಮುಗೀತು, ಇನ್ನು ನಮ್ಮ ಜೀವನ ಇಷ್ಟಕ್ಕೆ ಅರ್ಧಕ್ಕೆ ನಿಂತೋಯ್ತು ಅಂತೇಳಿ ಅವ್ರು ಆಲೋಚನೆ ಮಾಡ್ತಾ ಇರುವಾಗ ಯಾರೋ ಒಂದು ವ್ಯಕ್ತಿ ಸಮುದ್ರದ ಮೇಲೆ ನಡ್ಕೊಂಡು ಬರ್ತಾ ಇದ್ದಾನೆ. ಸಮುದ್ರದ ಮೇಲೆ ನಡೆದು ಹಾಡ್ತಾ ಇದ್ದಾನೆ. ಇವ್ರು ಗೊತ್ತಾಗಿಲ್ಲ, ಒಂದು ವೇಳೆ ನಮ್ಮನ್ನು ನುಂಗಕ್ಕೆ ಇನ್ನೊಂದು ಶಕ್ತಿ ಬಂದಿದೆಯೇನೋ, ನಮ್ಮನ್ನು ಕೆಡವಲಿಕ್ಕೆ ಇನ್ನೊಂದು ಶಕ್ತಿ ಬಂದಿದೆಯೇನೋ ಅಂತೇಳಿ ಇವರು ಆಲೋಚನೆಗಳು ಮಾಡಿ ಮಾತಾಡ್ತಾ ಇರುವಾಗ ಯೇಸು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾನು ಆ ಶಕ್ತಿ ಅಲ್ಲ, ನಾನು ಆ ಭೂತ ಅಲ್ಲ, ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಹೋಗ್ಬೇಕಂತೇಳಿ ಹೇಳಿದ್ನಲ್ಲ, ಅದೇ ಯೇಸು. ನಾನು ನಿಮಗಾಗಿ ಇಲ್ಲಿ ಬಂದಿದ್ದೇನೆ. ಮಾತು ಕೊಟ್ಟವು ನಾನೇ, ನಾಡಿ ಅಂತ ಹೇಳಲು ನಾನೇ, ಅದನ್ನ ಪೂರ್ತಿ ಮಾಡೋದು ಕೂಡ ನಾನೇ. ಹೋ, ಲಾಸ್ಟಿಗೆ ಯೇಸು ಬಂದ್ರು. ಅದೆಲ್ಲ ಶಾಂತವಾಯ್ತು. ದೋಣಿಯಲ್ಲಿ ಯೇಸು ಕೂತ್ಕೊಂಡ್ರು. ಯಾವ ದಡಕ್ಕೆ ಹೋಗಿ ಸೇರಬೇಕು, ಯಾವ ಪ್ರಯಾಣವನ್ನ ಮಾಡಿ ಪೂರ್ತಿ ಮಾಡಬೇಕು ಅಂತ ಯೇಸು ಹೇಳಿದ್ರು, ಆ ಪ್ರಯಾಣ ಅಲ್ಲಿ ಪೂರ್ತಿ ಆಯ್ತು. ಅಲ್ಲಿ ದರ್ಶನ ಪೂರ್ತಿ ಆಯ್ತು, ಅಲ್ಲಿ ವಾಗ್ದಾನ ಪೂರ್ತಿ ಆಯ್ತು. ದೇವರು ಮಾತಾಡ್ತಾ ಇದ್ದಾರೆ. ಸ್ವರ್ಗದ ದೇವರು ಕೆಲವರಿಗೆ ಇಲ್ಲಿ ವಾಗ್ದಾನ ಮಾಡಿ ಅರ್ಥದಲ್ಲಿ ಬಂದು ನಿಂತುಕೊಂಡು ಇನ್ನು ಅರ್ಧ ಮುಂದಕ್ಕೆ ಹೋಗ್ಲಿಕ್ಕೆ ಆಗದೆ ಒದ್ದಾಡ್ತಾ ಇರುವಂತ ಅವಸ್ಥೆಯಲ್ಲಿರುವಂತವ್ರಿಗೆ ಸ್ವರ್ಗೀಯ ದೇವರು ಹೇಳ್ತಾ ಇದ್ದಾರೆ, ವಾಗ್ದಾನ ಪೂರ್ತಿ ಆಗುವಂತ ಸಮಯ ಆಯ್ತು. ದೇವರ ಆತ್ಮ ಶಕ್ತವಾಗಿ ಮಾತಾಡ್ತಾ ಇದ್ದಾರ. ಸ್ವೀಕಾರ ಮಾಡಕ್ಕಾಗ್ತಾ ಇಲ್ಲ, ಸ್ವೀಕಾರ ಮಾಡಕ್ಕಾಗ್ತಾ ಇಲ್ಲ. ಸ್ವರ್ಗದ ದೇವರು ಹೇಳ್ತಾ ಇದ್ದಾರೆ, ಆಲ್ರೆಡಿ ನಿನ್ನ ಮೇಲೆ ಅನೇಕ ವಾಗ್ದಾನಗಳನ್ನ ಮಾಡಿದ್ದೇನೆ. ಆ ವಾಗ್ದಾನ ಇನ್ನೇನು ನೆರವೇರ್ತಾ ಇದೆ ಅಂತ ಹೇಳ್ತಾರೆ. ತಕ್ಷಣವೇ ನೆರವೇರ್ಲಿಕ್ಕೆ ಆಗದೇ ಇರುವ ಹಾಗೆ ಕೆಲವೊಂದು ತಡೆಗಳಾಯ್ತಲ್ಲ, ಆ ತಡೆಗಳನ್ನ ನೀಗಿಸ್ತಾ ಇದ್ದಾನೆ. ವಾಗ್ದಾನ ಅದು ಪೂರ್ತಿ ಆಗ್ಲಿಕ್ಕಾಗಿ ಹೋಗ್ತಾ ಇದೆ. ವಾಗ್ದಾನ ಅದು ಪೂರ್ತಿಯಾಗಿ ನೆರವೇರುವುದಕ್ಕಾಗಿ ಹೋಗ್ತಾ ಇದೆ. ಒಬ್ಬರು ಮಾತ್ರ
ರಬಬಬಬಬ ಶಬದಡಗದವು. ಆ ಯಾರಲ್ಲಿ ವಾಗ್ದಾನ ಪೂರ್ತಿ ಆಗಿಲ್ವೋ ಈ ರಾತ್ರಿಯ ವೇಳೆಯಲ್ಲಿ ವಾಗ್ದಾನ ಪೂರ್ತಿ ಆಗಲಿ. ದೇವರ ಶಕ್ತಿ ಚಲಿಸಲಿ. ದೇವರ ಶಕ್ತಿ ಚಲಿಸಲಿ. ರಬ ಶಬ ದಡಗದಬ. ದೇವರು ಮಾತಾಡ್ತಾ ಇದ್ದಾರೆ. ಕಿವಿ ಉಳ್ಳವರು ಕೇಳಲಿ. ದೇವರ ಆತ್ಮನು ಮಾತಾಡ್ತಾ ಇದ್ದಾರೆ. ನಿನಗೆ ವಾಗ್ದಾನ ಮಾಡಿ ಇಂತಿಂಥ ಕಾರ್ಯಗಳನ್ನು ಮಾಡ್ತೀನಿ, ಇಂತಿಂಥ ಮೇಲುಗಳಲ್ಲಿ ನಡೆಸ್ತೇನೆ ಅಂತ ಹೇಳಿ ಅನೇಕ ವಾಗ್ದಾನಗಳನ್ನ ನನ್ನ ಜೀವಿತದಲ್ಲಿ ಮಾಡಿದ್ದೇನೆ. ಕೆಲವೊಂದು ವಾಗ್ದಾನಗಳು ನೆರವೇರಿದೆ, ಕೆಲವೊಂದು ವಾಗ್ದಾನಗಳ ಅರ್ಥದಲ್ಲಿ ಬಂದು ನಿಂತ್ಕೊಂಡಿದೆ, ಕೆಲವೊಂದು ವಾಗ್ದಾನಗಳು ಮುಕ್ಕಲ ಭಾಗದಲ್ಲಿ ಬಂದು ನಿಂತ್ಕೊಂಡಿದೆ, ಅದು ಇನ್ನ ನೆರವೇರಿಲ್ಲ. ಸ್ವರ್ಗದ ದೇವರು ಹೇಳ್ತಾ ಇದ್ದಾರೆ, ಆ ವಾಗ್ದಾನಗಳು, ಯಾವ ವಾಗ್ದಾನಗಳನ್ನ ನೀನು ಕೊಟ್ಟಿದ್ನೋ ಆ ವಾಗ್ದಾನಗಳು ಯಾವ್ದು ನಿನ್ನ ಜೀವಿತದಲ್ಲಿ ನಡೆದಿಲ್ಲವೋ, ಇವತ್ತು ರಾತ್ರಿ ಆ ವಾಗ್ದಾನ ಪೂರ್ತಿ ಆಗುವುದಕ್ಕೆ, ಆ ವಾಗ್ದಾನ ಪೂರ್ತಿಯಾಗಿ ನೆರವೇರೋದಕ್ಕೆ ಏನ್ ತಡೆಗಳಿದೆಯೋ ಆ ತಡೆಗಳಿಗೆ ವಿರೋಧವಾಗಿ ನಾನು ಎದ್ದೇಳಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಆ ತಡೆಗಳು ಒಡೆಯಲ್ಪಡುತ್ತೆ. ಈ ರಾತ್ರಿ ಆ ವಾಗ್ದಾನ, ಆ ಪ್ರವಾದನೆ, ಆ ಪ್ರಕಟಣೆ, ಆ ದರ್ಶನ ಅದು ಪೂರ್ತಿ ಆಗುವುದಕ್ಕಾಗಿ ಹೋಗ್ತದೆ ಎಂಬುದಾಗಿ ಹೇಳಿ ಸೈನ್ಯಗಳ ಒಡೆಯನಾಗಿರುವಂತ ದೇವರ ಆತ್ಮನು ಈ ರಾತ್ರಿಯ ವೇಳೆಯಲ್ಲಿ ಈ ಸಭೆಯೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಿಮ್ಗೆ ಅರ್ಥ ಆಗಿಲ್ಲ ಅಲ್ಲ? ಯಾರ ಸಂಗಡ ದೇವರು ಮಾತಾಡಿದರೆ ನಾನು ನಿನ್ನ ಜೀವಿತದಲ್ಲಿ ಈ ಥರದ್ದು ಮಾಡ್ತೀನಿ, ನಿನ್ನ ಮಗುವನ್ನು ಈ ರೀತಿ ಮಾಡ್ತೀನಿ, ನಿನ್ನ ಭವಿಷ್ಯತ್ತನ್ನು ಈ ರೀತಿ ಮಾಡ್ತೀನಿ, ನಿನ್ನ ಬದುಕನ್ನು ಈ ರೀತಿ ನಡೆಸ್ತೀನಿ, ನಿನ್ನ ಸೇವೆಯನ್ನು ಈ ರೀತಿ ನಡೆಸ್ತೀನಿ ಅಂತೇಳಿ ದೇವರು ಅನೇಕರೊತ್ತಿಗೆ ಮಾತಾಡಿದಾರಲ್ಲ. ನಡೆದಿದ್ಯಾ? ಕೆಲವೊಂದು ನಡೆದಿದೆ, ಕೆಲವೊಂದು ನಡೆದಿಲ್ಲ. ದೇವರು ಈ ರಾತ್ರಿ ಹೇಳ್ತಾ ಇದ್ದಾರೆ, ಇದುವರೆಗೂ ನಿನ್ನ ವಾಗ್ದಾನ ಪೂರ್ತಿ ಆಗ್ಲಿಕ್ಕೆ ಬಿಡದೆ, ಈ ರಾತ್ರಿ ವೇಳೆಯಲ್ಲಿ ಇದೇ ದೇವರಿಗೆ ಸಭೆ ಕೊಡ್ತಾರೆ ಒಂದು ಆಲೋಚನೆ. ನಿನ್ನ ವಾಗ್ದಾನ ಪೂರ್ತಿ ಆಗುವುದಕ್ಕೆ ಆಗದೆ ತಡೆಯಾಗಿದ್ದಂತ ಎರಿಕೋ ಕೋಟೆಗಳು, ತಡೆಯ ಗೋಡೆಗಳು, ತಡೆಯ ಕೋಟೆಗಳು ಈ ರಾತ್ರಿ ವೇಳೆಯಲ್ಲಿ ತನ್ನಷ್ಟಕ್ಕೆ ತಾನೇ ಬೀಳುವುದಕ್ಕಾಗಿ ಹೋಗ್ತಾ ಇದೆ. ಯಾಕೆ ಅಂದ್ರೆ ಕೀರ್ತನೆಗಳಲ್ಲಿ 68ನೇ ಅಧ್ಯಾಯದಲ್ಲಿ ವಾಕ್ಯ ಬೀಳ್ತದೆ, ದೇವರು ಇವತ್ತು ನಿಮಗಾಗಿ ಎದ್ದೇಳುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಚಿಕ್ಕವರಿಂದ ಮೊದಲುಗೊಂಡು ದೊಡ್ಡವರ ತನಕ ಇವತ್ತು ಈ ವಾಗ್ದಾನ ಯಾರನ್ನು ಬಿಡಲ್ಲ. ಇವತ್ತು ದೇವರು ನೆರವೇರಿಸ್ತಾನೆ. ನಾನು ಸಂಪೂರ್ಣವಾಗಿ ದೇವರ ಆತ್ಮದಲ್ಲಿ ತುಂಬಲ್ಪಟ್ಟವನಾಗಿ ನಾನು ಮಾತಾಡ್ತಾ ಇದ್ದೇನೆ. ಇದು ಮನುಷ್ಯನ ಮಾತಲ್ಲ, ಇದು ಸ್ವರ್ಗೀಯ ದೇವರ ಮಾತಾಗಿದೆ. ಇದು ನಿನ್ನ ಮುಂದೆಗಡೆ ಇರುವಂತ ಆ ವಾಗ್ದಾನ ಈ ರಾತ್ರಿಯ ವೇಳೆಯಲ್ಲಿ ನೆರವೇರಲಿ. ಓ ರಾಬಾ, ಪ್ರೈಸ್ ದಿ ಲಾರ್ಡ್. ದೇವರ ಆತ್ಮನೇ ಸ್ತೋತ್ರ. ಸರಿ, ಮುಗೀತ ಆಲೋಚನೆ. ಹಲ್ಲೆಲೂಯಾ. ನಾನು ಮನೇಲಿ ಕೂತು ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ, ನಾನು ದೇವ್ರ ಸಮುದ್ರದಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ದೇವ್ರು ಆ ಮಗಳ ಮಕ್ಕ ತೋರಿಸ್ಕೊಟ್ರು. ದೇವರು ಹಲ್ಲೆಲೂಯಾ. ದೇವ್ರ ಸಮೂಹದಲ್ಲಿ ನಾನು ಯಾವಾಗಲೇ ಹೇಳಿದೆ, ನಾನು ದೇವ್ರು ನನಗೆ ಯಾರ ಮಕ್ಕ ತೋರಿಸ್ಕೊಡ್ತಾರೋ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ದೇವ್ರು ಸುಮ್ಮನೆ ತೋರಿಸ್ಕೊಡಲ್ಲ, ದೊಡ್ಡ ಬಿಡುಗಡೆಗಾಗಿ ದೇವ್ರು ತೋರಿಸ್ಕೊಡೋದು. ಸುಮ್ಮನೆ ಎಲ್ರಿಗೂ ಸಿಕ್ಕಲ್ಲ ಅವಕಾಶ. ಬಟ್ ದೇವ್ರು ನಿಮ್ಗೆ ಕೊಟ್ಟಿದ್ದ ದೇವ್ರಿಗೆ ಸ್ತೋತ್ರ. ದೇವ್ರ ಸಮ್ಮುಖದಲ್ಲಿ ಕುಳಿತು ನಾನು ಮನೇಲಿ ಪ್ರಾರ್ಥನೆ ಮಾಡುವಾಗ ಇವತ್ತು ದೇವ್ರು ಆ ಮಗಳ ತೋರಿಸ್ಕೊಟ್ರು. ದೇವ್ರು ತೋರಿಸ್ಕೊಟ್ಟ ತಕ್ಷಣ ನಾನು ದೇವ್ರನ್ನ ಕೇಳಿದೆ, ಮತ್ತೆ ಯಾಕೆ ದೇವ್ರು ತೋರಿಸ್ತಾ ಇದೆಯಾ ಮಕ್ಕ, ಏನಕ್ಕೆ ಅಂತ ಕೇಳುವಾಗ, ನಿನ್ನ ಜೀವಿತದಲ್ಲಿ ಇರುವಂಥ ಎಲ್ಲ ಆ ವಿಷಯಗಳ ಮೇಲೆ ಇವತ್ತು ಕರ್ತನ ಬಿಡಿಸಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ದೇವರು ಎಣ್ಣೆ ಇದ್ದ ಹಾಗೆ ಇವತ್ತು ಇದ್ದ ಹಾಗೆ ನಾಳೆ ಇರುವ ಹಾಗೆ ನಿತ್ಯ ನಿರಂತರವು ಹಾಗೆ ಇರುವಂಥ ದೇವರು. ಬೇರೆ ಯೆರೂಸಲೇಮಿನಲ್ಲಿ ಮಾತ್ರ ಅಲ್ಲ ದೇವರು ಇರೋದು, ಐಗುಪ್ತ ದೇಶದಲ್ಲೂ ಇರ್ತಾನೆ, ನಾವಿರುವ ಎಲ್ಲ ಸ್ಥಳಗಳಲ್ಲಿ ಇರ್ತಾನೆ. ಇವತ್ತು ಆ ದೇವರ ಕಾರ್ಯ ನಡೀಲಿ. ಬನ್ನಿ ಮುಂದಗಡೆ ಬನ್ನಿ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಯಾರಾದರೂ ಒಬ್ಬರು ಹಿಂದಗಡೆ ನಿಂತ್ಕೊಳ್ರಿ. ರಬ ಶಭ ಥ ಖಾಥಬು. ದೇವ್ರು ತೋರಿಸ್ಕೊಟ್ಟಿದ್ದು ಯಾವತ್ತು ವ್ಯರ್ಥ ಆಗಲ್ಲ. ಅಲ್ಲೇ ನಿಂತ್ಕೊಳ್ಳಿ. ನನಗೆ ಗೊತ್ತಿಲ್ಲ, ನಾನು ಪ್ರಾರ್ಥನೆ ಮಾಡಬೇಕಾದ್ರೆ ಈ ಮಗಳ ಮಕ್ಕ ದೇವ್ರು ತೋರಿಸ್ಕೊಟ್ರು. ನಾನು ದೇವ್ರನ್ನ ಕೇಳಿದೆ, ಒಣಗಲ್ಪಟ್ಟಂಥ ಎಲ್ಲ ವಿಷಯಗಳು, ಒಣಗಲ್ಪಟ್ಟ ಎಲ್ಲ ಕಾರ್ಯಗಳು ಇವತ್ತು ಜೀವ ಹೊಂದಲಿಕ್ಕಾಗಿ ಹೋಗ್ತದ, ಇವತ್ತು ಬಿಡುಗಡೆ ಹೊಂದಲಿಕ್ಕಾಗಿ ಹೋಗ್ತದ. ಯೇಸುವಿನ ನಾಮದಲ್ಲಿ ನಾನು ನಿಮ್ಮ ಅಧಿಕಾರದೊಂದಿಗೆ, ನಿಮ್ಮ ಬಲದೊಂದಿಗೆ, ನಿಮ್ಮ ಶಕ್ತಿಯೊಂದಿಗೆ ಇಲ್ಲಿ ನಿಂತುಕೊಂಡು ಈ ಮಗಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಕಾರ್ಯ ಇರಲಿ. ಇವರ ಪ್ರಯಾಣಕ್ಕೆ, ಇವರ ಆಶೀರ್ವಾದಕ್ಕೆ, ಇವರ ಸಮೃದ್ಧಿಗೆ, ಇವರ ಗುರಿ ಮುಟ್ಟುವುದಕ್ಕೆ, ಇವರ ಪ್ರಯಾಣಕ್ಕೆ ಏನೆಲ್ಲ ತಡೆಗಳಿದೆಯೋ ಎಲ್ಲ ತಡೆಗಳನ್ನ ಈ ರಾತ್ರಿಯ ವೇಳೆಯಲ್ಲಿ ಯೇಸುವಿನ ನಾಮದಲ್ಲಿ ಹೊಡೆದಾಗ್ತಾ ಇದ್ದಾನೆ. ಎಲ್ಲ ತಡೆಗಳು ಹೊಡೆಯಲ್ಪಡಲಿ, ತಡೆಗಳೆಲ್ಲ ಹೊಡೆಯಲ್ಪಡಲಿ. 3 ಎಣಿಸ್ತೀನಿ, 3 ಎಣಿಸೋಷ್ರೊಳಗಡೆ ತಡೆಯೆಲ್ಲ ಮೊತ್ತವಾಗಿ ಹೊಡೆದೋಗಿರ್ಬೇಕು. 1, 2, ಯೇಸುವಿನ ನಾಮದಲ್ಲಿ 3. ಓ ರಾಬ ಶಾಬ ದಾಡ ಗಾದಬು ರಿಕಾ ಮನ ಪ್ರೌಢ ಪ್ರಮಾಣ. ಯಾವ ವಿಷಯಗಳಲ್ಲಿ, ಯಾವ ಕಾರ್ಯಗಳಲ್ಲಿ ಒಣಗಲ್ಪಟ್ಟಕ್ಕೆ ಸಮಾನವಾಗಿದೆಯೋ ಆ ಜೀವಿತ, ಆ ವಿಷಯಗಳು, ಆ ಕಾರ್ಯಗಳೆಲ್ಲ ಜೀವವಂತ ಇದೆ. ಚೇಂಜಸ್, ಬದಲಾವಣೆ. ಇದು ದೇವರಿಂದ ಬದಲಾವಣೆ. ಒಂದು ನಡಿಲಿ ಬಿಡುಗಡೆ ಯೇಸುವಿನ ನಾಮದಲ್ಲಿ. ರಬ ಶಬ ದಡಗ ದಬೋ ರಿ ಕಮಾನ ಪ್ರೌಢ ಪ್ರಮಾಣ ರಿಕಲ್ಮನ ದಗದಗ ಶಬ್ದವಾದಿಗಾರಗಸಿ ಮಾತಾ ಬಿಡುಗಡೆಪ್ಪ, ಮಾತಾ ಬಿಡುಗಡೆ. Touch in the name of Jesus. Holy fire. ಎಲ್ಲ ಕಟ್ಟುಗಳು ಹೊಡೆದು ಹಾಕಿದ್ದಾನೆ. ಬಿಡುಗಡೆ ಒಂದಿಗೆ ಹಿಂದಿರುಗಿ ಹೋಗಲಿ. ರಬ ಶಬ ದಡಗದಬ ರೀಘಮಾನ. ನಾವೆಲ್ಲರೂ ಎದು ನಿಂತ್ಕೊಳ್ಳೋಣ ಕರ್ತನ ಪಾದ ಪೀಠದಲ್ಲಿ. ಎಲ್ಲರೂ ಎದು ನಿಂತ್ಕೊಳ್ಳೋಣ. ನನಗೆ ಗೊತ್ತಿಲ್ಲ, ನಾನು ನಿಮ್ಮ ಹತ್ರ ಬರ್ತೀನಿ. ನಿಮ್ಮಗಳ ತಲೆ ಮೇಲೆ ಕೈ ಇಡ್ತೀನಿ. ಒಟ್ಟಿನಲ್ಲಿ ಏನೋ ಕಾರ್ಯಗಳು ನಡೆಯುತ್ತೆ. ಮ್ಯಾಜಿಕ್ ಅಲ್ಲ, ನನ್ನ ಕೈ ಇಲ್ಲ, ಊದುಕಡ್ಡಿನೂ ಇಲ್ಲ, ಮಂತ್ರನೂ ಇಲ್ಲ, ತಂತ್ರನೂ ಇಲ್ಲ. ಅಲ್ಲೇಲೂಯ. ನಾನು ನಿಮ್ಮ ನಡುವೆ ಬರ್ತೀನಿ. ನಾನು ಬರುವಾಗ ನಾನು ಬರಲ್ಲ. ಸಂಪೂರ್ಣವಾದ ದೇವರ ಶಕ್ತಿ ಹೊತ್ಕೊಂಡು ಬರ್ತೀನಿ. ಸಂಪೂರ್ಣವಾಗಿ ದೇವರ ಬಲವನ್ನು ಹೊಂದಿಕೊಂಡು ಬರ್ತೀನಿ. ಬರುವಾಗ ಸಮಥಿಂಗ್ ನಡೆದಿರ್ತದ. ನಿನ್ನ ಪ್ರಯಾಣಕ್ಕೆ, ನಿನ್ನ ಆಶೀರ್ವಾದಕ್ಕೆ, ನಿನ್ನ ಬೆಳವಣಿಗೆ, ನಿನ್ನ ಸಮೃದ್ಧಿಗೆ, ನಿನ್ನ ಆಶೀರ್ವಾದಕ್ಕೆ ತಡೆಯಾಗಿರುವ ತಡೆಗಳೆಲ್ಲ ಈ ರಾತ್ರಿಯ ವೇಳೆಯಲ್ಲಿ ಒಡೆಯಲ್ಪಡುವುದಕ್ಕಾಗಿ ಹೋಗ್ತಾ ಇದೆ. ಒಬ್ಬರು ಮಾತ್ರ ಒಪ್ಪಿಸ. ಯೇಸುವಿನ ನಾಮದಲ್ಲಿ ದೇವರೇ, ಏಸಯ್ಯ, ಇವರುಗಳಿಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಇವರುಗಳಿಗಾಗಿ ನಾನು ಪ್ರಾರ್ಥನೆ ಮಾಡುವಾಗ ಈ ಬಿಡುಗಡೆಯ ಕೂಟದಲ್ಲಿ ಇವರುಗಳು ಬಂದ ಹಾಗೆ ಹಿಂದಿರುಗಿ ಹೋಗಬಾರ್ದು. ಅದ್ಭುತಗಳು ನಡಿಬೇಕಯ್ಯ, ಬಿಡುಗಡೆಗಳು ನಡಿಬೇಕಪ್ಪ, ಅತಿಶಯಗಳು ನಡಿಬೇಕಪ್ಪ. ಈ ಕೂಟ ನೀವು ಹೇಳಿದಕ್ಕೋಸ್ಕರ ಇಟ್ಟಿರುವಂಥ ಕೂಟ.
ಯೇಸು ಮುಟ್ಟುತ್ತಾನೆ. ಸೇವೆ ಮುಟ್ಟಬೇಕಾದವ್ರನ್ನ ಇವತ್ತು ನೀವು ಮುಟ್ಟಬೇಕು. ಈ ರಾತ್ರಿ ವೇಳೆಯಲ್ಲಿ ಮುಟ್ಟಬೇಕು. ಈ ರಾತ್ರಿ ವೇಳೆಯಲ್ಲಿ ಮುಟ್ಟಬೇಕು. ನಾನು ಇವರುಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇರುವಾಗಲೇ ದೇವರ ಶಕ್ತಿ ಇವರುಗಳ ಮುಂದೆಗಡೆ ಇಳಿಯಲಿ. ದೇವರ ಮಹಿಮೆ ಇವರುಗಳ ಮುಂದೆಗಡೆ ಇಳಿಯಲಿ. ದೇವರ ಬಲ ಇವರುಗಳ ಮುಂದೆಗಡೆ ಇಳಿಯಲಿ. ದೇವರ ಕರ ಇವರುಗಳ ಮೇಲೆ ಇಳಿಯಲಿ. ಏನ್ ನಡಿಬೇಕು ಬಿಡುಗಡೆಗಳು, ಏನ್ ನಡಿಬೇಕು ಅದ್ಭುತಗಳು ಯೇಸುವಿನ ನಾಮದಲ್ಲಿ ನಡೀಲಿ. ಯೇಸುವಿನ ನಾಮದಲ್ಲಿ ನಡೀಲಿ. ಯೇಸುವಿನ ನಾಮದಲ್ಲಿ ನಡೀಲಿ. ರಬ ಶಬ ದಡಗದವ ಏನ್ ಬಿಡುಗಡೆಗಳು ನಡಿಬೇಕು ಯೇಸುವಿನ ನಾಮದಲ್ಲಿ ನಡೀಲಿ. ಫಾಯರ 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 ನಡೀಲಿ. ಬಿಡುಗಡೆ ನಡೀಲಿ. ರಬ ಶಬದ ಡಗದವ ಎಲ್ಲ ಕಟ್ಟುಗಳು ಒಡೆಯಲ್ಪಡಲಿ. ತಡೆಗಳೆಲ್ಲ ಒಡೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಓ ರಬ ಬಾಬಾ ಶಬದ ಡಗದವ ಎಲ್ಲ ದುರಾತ್ಮನ ಕ್ರಿಯೆ, ಎಲ್ಲ ಅಂಧಕಾರದ ಕ್ರಿಯೆ ಬರ್ಲಿ, ಆಚೆ ಬರ್ಲಿ, ಬರ್ಲಿ. ಬಾಜವ ಬಾಜವ ಬಾ. ಒಳಗಡೆ ಇರೋದಕ್ಕೆ ಸಾಧ್ಯ ಇಲ್ಲ, ಒಳಗಡೆ ಇರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ 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 ಪ್ರಾರ್ಥನೆ ಮಾಡ್ರಿ, ಎಲ್ಲ ಪ್ರಾರ್ಥನೆ ಮಾಡ್ರಿ. ಯಾರು ಮೌನವಾಗಿರಬೇಡ್ರಿ, ಯಾರು ಮೌನವಾಗಿರಬೇಡ್ರಿ. ತಡೆಯ ಆತ್ಮವೇ, ತಡೆಯ ಶಕ್ತಿ, ತಡೆಯ ದುರಾತ್ಮವೇ, ಈ ರಾತ್ರಿ ವೇಳೆಯಲ್ಲಿ ನಿನಗೆ ಅಧಿಕಾರ ಇಲ್ಲ. ಮಕ್ಕಳಾಗದೆ ಇರುವ ಹಾಗೆ, ಮಕ್ಕಳು ತಲೆಮಾರುಗಳಾಗದೆ ಇರುವ ಹಾಗೆ ತಡೆಯಾಗಿರುವಂತ ಈ ತಡೆಯ ಶಕ್ತಿ, ಈ ತಡೆಯ ದುರಾತ್ಮ ಈ ರಾತ್ರಿ ವೇಳೆಯಲ್ಲಿ ನಾನು ಕಟ್ಟಲು ಕೊಡ್ತಾ ಇದ್ದೇನೆ. ಓಡು ಯೇಸುವಿನ ನಾಮದಲ್ಲಿ. ಓಡು ಓಡು ಓಡು. ಎಲ್ಲ ಎತ್ಕೋ, ಎಲ್ಲ ಎತ್ಕೋ. ಈಚೆ ಬಾ, ಎತ್ಕೋ, ಎಲ್ಲ ಎತ್ಕೋ. ಬೇಗ ಎತ್ಕೋ, ಬೇಗ ಎತ್ಕೋ. ಎಲ್ಲ ಎತ್ಕೋ. ಏನೇನು ತಗೊಂಡು ಬಂದೋ, ಎಲ್ಲೆಲ್ಲಿ ಕಟ್ಟುಗಳು ಮಾಡಿ ಹಾಕಿದ್ಯೋ, ಎಲ್ಲೆಲ್ಲಿ ಬಂಧನಗಳು ಮಾಡಿ ಹಾಕಿದ್ಯೋ ಎಲ್ಲ ಎತ್ಕೋ. ನಿನ್ನ ಕೈಯಿಂದ ನೀನೇ ಎತ್ಕೋ. 3 ಎಣಿಸ್ತೀನಿ, 3 ಎಣಿಸ್ತೀನಿ. ಬಿಟ್ಟೋಗಿರ್ಬೇಕು ಯೇಸುವಿನ ನಾಮದಲ್ಲಿ. ಒಂದು, ಯೇಸುವಿನ ನಾಮದಲ್ಲಿ 2, ಯೇಸುವಿನ ನಾಮದಲ್ಲಿ 3. ಬಿಡು. ಅಳಿಯಲ್ಪಡಲಿ, ಎಲ್ಲ ಅಳಿಯಲ್ಪಡಲಿ, ಎಲ್ಲ ಅಳಿಯಲ್ಪಡಲಿ, ಎಲ್ಲ ಅಳಿಯಲ್ಪಡಲಿ, ಅಳಿಯಲ್ಪಡಲಿ. ಟಚ್ ಇನ್ ದ ನೇಮ್ ಆಫ್ ಜೀಸಸ್. ಜೀಸಸ್, 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 ಜೀಸಸ್. ಓ ರಬಾ ಬಾಬಾ ಬಾಬಾ ಶಬಾ ಬಾಬಾ ದಡಗದಬ ರಿಘಮಾನ ಪ್ರೌಢ ಪ್ರಮಾಣ. ಬಿಡುಗಡ ಬಿಡ. ಇದು ಯೇಸುವಿನ ಕರ ನಿನ್ನ ಮೇಲೆ. ಇದು ಯೇಸುವಿನ ಕರ, ಯೇಸುವಿನ ಕರ, ಯೇಸುವಿನ ಕರ. ಇದು ಯೇಸುವಿನ ಬಿಡುಗಡೆ. ಮಾತನಾಡಿ 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 ಎಲ್ಲ ಕಟ್ಟೊಡೆದು ಹಾಕಿದ್ದಾನೆ. ರಬಾ ಬಾಬಾ ಬಾಬಾ ಶಬಾ ದಡಗದಬ ರಿಘಮಾನ ಪ್ರೌಢ ಪ್ರಮಾಣ ರಿಕಲ್ಮನ ಶಬ್ದವ. ಎಲ್ಲ ಒಪ್ಪಿಸಿಕೊಡ್ರಿ, ಒಪ್ಪಿಸಿಕೊಡ್ರಿ. ದೇವರ ಕಾರ್ಯ ನಡೆಯಲಿ, ದೇವರ ಕ್ರಿಯೆ ನಡೆಯಲಿ, ದೇವರ ಅದ್ಭುತಗಳು ನಡೆಯಲಿ, ದೇವರ ಅತಿಶಯಗಳು ನಡೆಯಲಿ. ಓ ರಾಬ ಶಾಬ ದಡಗದಬ ರೀಖಾ ಮಾಮ ದಡಗದಬು. ಯೇಸುವಿನ ನಾಮದಲ್ಲಿ ಶತ್ರುವಿನ ಪ್ಲಾನ್ ಎಲ್ಲ ಯೇಸುವಿನ ನಾಮದಲ್ಲಿ ಅಳಿಯಲ್ಪಡಲಿ. ನಡೀಲಿ, ಬಿಡು ನಡೀಲಿ, ಬಿಡು ನಡೀಲಿ, ಎಲ್ಲ ಬಿಡು ನಡೀಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ರಿ, ಎಲ್ಲ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ಓ ರಾಬ ಶಾಬ ದಡಗದಬ ರೀಖಾ ಮಾಮ ದಡಗದಬ. ಯೇಸುವಿನ ಕರ ಇಳಿಯಲಿ, ಯೇಸುವಿನ ಬಿಡುಗಡೆ ನಡೆಯಲಿ, ಯೇಸುವಿನ ಶಕ್ತಿ ಇಳಿಯಲಿ, ಯೇಸುವಿನ ಕೃಪೆ ಇಳಿಯಲಿ. ಎಲ್ಲ ಕಟ್ಟುಗಳು ಒಡೆಯಲ್ಪಡಲಿ. ರಾಬಾ ಬಾಬಾ ಶಾಬಾ ದಡಗದಬ ರೀಖಾ ಮಾಮ ದಡಗದಬ. ಇವರ ಪ್ರಯಾಣಗಳಿಗೆ ತಡೆಯಾಗಿರುವಂತಹ, ಇವರ ಪ್ರಯಾಣಗಳಿಗೆ ಅಡ್ಡಿಯಾಗಿರುವಂತಹ, ಇವರ ಆಶೀರ್ವಾದಗಳಿಗೆ ತಡೆಯಾಗಿರುವಂತಹ ಎಲ್ಲ ತಡೆಗಳ ಮೇಲೆ ದೇವರ ಕರ ಇಳಿಯಲಿ, ದೇವರ ಕೃಪೆ ಇಳಿಯಲಿ. ಶಾಬಾದ ಡಗದಬು ರೀಖಾ ಮಾಮ ದಡಗದಬ. ಯೇಸುವಿನ ಮಹಿಮೆ ಇಳಿಲಿ, ಇಳಿಲಿ, ಇಳಿಲಿ. ಯೇಸುವಿನ ಮಹಿಮೆ ಇಳಿಲಿ,
ಯೇಸುವಿನ ಮಹಿಮೆ ಇಳಿಯಲಿ, ಯೇಸುವಿನ ಮಹಿಮೆ ಇಳಿಯಲಿ. ಆ ಪ! ಎಲ್ಲ ಅಳಿಯಲ್ಪಡಲಿ, ಎಲ್ಲ ಕಟ್ಟು ಒಡೆಯಲ್ಪಡಲಿ. ರೀಗ ಮಾನ ಪ್ರೌಢ ಪ್ರಮಾಣ ವಿಕಲ್ಮನ ದಗದಗ ಶಬ್ದವಾದಿಗಾರಗಸಿ ದೇವರ ಶಕ್ತಿ ಇಳಿಯಲಿ. ಎಲ್ಲ ತಡೆಗಳು ಹೊಡೆಯಲ್ಪಡಲಿ, ಎಲ್ಲ ಕಟ್ಟುಗಳು ಹೊಡೆಯಲ್ಪಡಲಿ. ರಾಬ ಶಾಬ ಎಲ್ಲ ದುರಾತ್ಮನ ಕ್ರಿಯೆ ಇವತ್ತು ಮಹತ್ವವಾಗಿ ಅಂತ್ಯವಾಗಲಿ. ಪ್ರಯಾಣ ಎಲ್ಲ ಮಾಡ್ಕೊಂಡು ಬಂದು ಅರ್ಧಕ್ಕೆ ಬಂದು ನಿಂತಿರುವಂತ ಆ ಶತ್ರುವಿನ ಎಲ್ಲ ತಡೆ ಇವತ್ತು ಮಾತ ಕ್ಲಿಯರ್ ಆಗಲಿ, ಕ್ಲಿಯರ್ ಆಗಲಿ. ಓ ರಾಬ ಶಾಬ ದಡಗದಬ ಎಲ್ಲ ಮಾಟ ಮಂತ್ರಗಳ ಕಟ್ಟುಗಳು ಅದೇನೇ ಇರಲಿ ಈ ರಾತ್ರಿಯ ವೇಳೆಯಲ್ಲಿ ಯೇಸುವಿನ ನಾಮದಲ್ಲಿ ಹೊಡೆದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮಾತ ಬಿಡುಗಡೆ ಆಗಲಿ, ಮಾತ ಬಿಡುಗಡೆ ಆಗಲಿ. ಟಚ್ ದ ನೇಮ್ ಆಫ್ ಜೀಸಸ್. ಅನುಗ್ರಹಿಸಿ ಪ್ರಾರ್ಥಿಸ್ತಾ ಇದ್ದಾನೆ. ಎಲ್ಲ ಪ್ರಾರ್ಥನೆ ಮಾಡ್ರಿ, ಎಲ್ಲ ಪ್ರಾರ್ಥನೆ ಮಾಡ್ರಿ. ರಾಬ ಬಾಬಾ ಶಾಬ ದಡಗದಬ ಎಲ್ಲ ಪ್ರಾರ್ಥನೆ ಮಾಡ್ರಿ, ಎಲ್ಲ ಪ್ರಾರ್ಥನೆ ಮಾಡ್ರಿ. ದೇವರ ಮಹಿಮೆ ಇಳಿಯಲಿ, ದೇವರ ಶಕ್ತಿ ಇಳಿಯಲಿ, ದೇವರ ಕೃಪೆ ಇಳಿಯಲಿ, ದೇವರ ಕರ ಇಳಿಯಲಿ, ದೇವರ ಬಲ ಇಳಿಯಲಿ. ನಡೆಯಬೇಕಾದ ಕಾರ್ಯ ಈ ರಾತ್ರಿಯ ವೇಳೆಯಲ್ಲಿ ಪರಿಪೂರ್ಣವಾಗಿ ನಡೀಲಿ. ಎಲ್ಲ ತಡೆಯ ಗೋಡೆಗಳು, ಕೋಟೆಗಳು, ಎರಿಗೋ ಕೋಟೆಗಳು, ಕೆಂಪು ಸಮುದ್ರಗಳು, ದುಷ್ಟಾತ್ಮನ ಸಕಲ ತಡೆಗಳು ಯೇಸುವಿನ ನಾಮದಲ್ಲಿ ತನ್ನಷ್ಟಕ್ಕೆ ತಾನೇ ಈ ರಾತ್ರಿ ವೇಳೆಯಲ್ಲಿ ಬಿದ್ದಾಗಲೇ. ದೇವರ ದೊಡ್ಡ ಕಾರ್ಯ ನಡೆಯಲಿ, ದೇವರ ದೊಡ್ಡ ಕ್ರಿಯೆ ನಡೆಯಲಿ, ದೇವರ ದೊಡ್ಡ ಆಶೀರ್ವಾದದಲ್ಲಿ ನಡೆಯಲಿ. ಇವರಿಗೆಲ್ಲರನ್ನ ಬ್ಲೆಸ್ ಮಾಡಿ ಪ್ರಾರ್ಥಿಸ್ತಾ ಇದ್ದಾನೆ. ಇವರೆಲ್ಲರೂ ಬಂದ ಹಾಗೆ ಹಿಂದಿರುಗಿ ಹೋಗಬಾರ್ದು. ಯೇಸುವಿನ ನಾಮದಲ್ಲಿ ಬಿಡುಗಡೆ ಒಂದಿಗೆ, ಅದ್ಭುತದೊಂದಿಗೆ, ಅತಿಶಯದೊಂದಿಗೆ ಹಿಂದಿರುಗಿ ಹೋಗಲಿ, ಹಿಂದಿರುಗಿ ಹೋಗಲಿ. ಈ ಮಗುಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಇವತ್ತು ರಾತ್ರಿಯೇ ಆ ಸಮಸ್ಯೆ ನಿಂತಾಗಲಿ. ದೇವರ ಕಾರ್ಯ ನಡೆಯಲಿ, ದೇವರ ಬಿಡುಗಡೆ ನಡೆಯಲಿ, ದೇವರ ಅದ್ಭುತ ನಡೆಯಲಿ. ಆ ಓಲ್ ಯೇಸುವಿನ ನಾಮದಲ್ಲಿ, ಈ ಕತ್ತತ್ರ ಇರುವಂತಹ ಓಲ್ ಯೇಸುವಿನ ನಾಮದಲ್ಲಿ ಕ್ಲೋಸ್ ಆಗಲಿ. ದೊಡ್ಡ ಸಾಕ್ಷಿ ಬರಲಿ, ಅದು ಕ್ಲೋಸ್ ಆಗಲಿ, ಅದು ಕ್ಲೋಸ್ ಆಗಲಿ. ದೇವರ ಕಾರ್ಯ ನಡೆಯಲಿ. ಅನುಗ್ರಹಿಸಿ ಪ್ರಾರ್ಥಿಸ್ತಾ ಇದ್ದಾನೆ, ಅನುಗ್ರಹಿಸಿ ಪ್ರಾರ್ಥಿಸ್ತಾ ಇದ್ದಾನೆ. ಅನುಗ್ರಹಿಸಲ್ಪಡಲಿ. ಇಲ್ಲಿವರೆಗೂ ನಡೆಸಿದಕ್ಕೆ ಸ್ತೋತ್ರ. ಎಲ್ಲರೂ ಬಿಡುಗಡೆಯೊಂದಿಗೆ ಹಿಂದಿರುಗಿ ಹೋಗಲಿ. ನಮ್ಮನ್ನು ತಗ್ಗಿಸ್ತಾ ಇದ್ದೇವೆ, ನೀವು ಹೆಚ್ಚಿಸಲ್ಪಡಬೇಕು. ಸಕಲ ಸ್ತುತಿ ಗಾನ ಮಾನ ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸಿ ಎಲ್ಲವನ್ನ ಜರೆಯುತ್ತೀನಿ ಯೇಸುವಿನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು. ಅಲ್ಲಿ ಅದ್ಭುತವಾಗಿ ನಡೆಸ್ಕೊಟ್ರು. ಹಾಲೆಲುಯ್ಯ. ಎಷ್ಟು ಜನಕ್ಕೆ ನನ್ನ ಜೀವಿತದಲ್ಲಿ ದೇವರು ಬಿಡುಗಡೆ ಮಾಡಿದ್ದಾರೆ, ದೇವರು ನನ್ನ ಸಂಗಡ ಮಾತನಾಡಿದ್ದಾರೆ ಎಂಬುವರು. ಹಾಲೆಲುಯ್ಯ. ನಾಳೆ 8 ಸರಿಯಾಗಿ ಪ್ರಾರ್ಥನೆ ಪ್ರಾರಂಭ ಆಗುತ್ತೆ. ಎಲ್ಲರೂ ಸೇರಿ ಬನ್ನಿ. ಭಾನುವಾರದ ಆರಾಧನೆ ಆಗಿದೆ. ಎಲ್ಲರೂ ಸೇರಿ ಬನ್ನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಮ್ಮ ಕರ್ತನಾಗಿರುವಂತಹ ಯೇಸುವಿನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನುಣತಿಯು ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ, ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬಡ ತನಕ ಬಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಕರ್ತನಾದ ಯೇಸುವೇ ಬೇಗ ಬನ್ನಿ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹುಷಾರಿಲ್ಲ,